ನಿರ್ವಿಷಯ ಆನಂದ. ವಿಷಯದಿಂದ ಬಂದಂತ ಆನಂದ ಅಲ್ಲ, ನಿರ್ವಿಷಯದಿಂದ ಬಂದಂತ ಆನಂದ. ಇನ್ನು ಆತ್ಮ ಯಾರು? ಆ ಕಾರಣ ಶರೀರವನ್ನು ಅಲ್ಲಗಳೆದ್ಮೇಲೆ ಏನ್ ಉಳಿತದಲ್ಲಿ? ಜಾಗೃತ ಅವಸ್ಥೆಯಲ್ಲಿ ಸ್ಥೂಲ ಪ್ರಪಂಚವನ್ನು ಅಲಗಳೆದ್ವಿ, ಸ್ವಪ್ನದಲ್ಲಿ ಸೂಕ್ಷ್ಮ ಪ್ರಪಂಚವನ್ನು ಅಲಗಳೆದ್ವಿ. ಕಾರಣ ಶರೀರದ ಏನದ ಕಾರಣ ಶರೀರ ಏನೈತೆ ಆನಂದಮಯ ಕೋಶೋದ್ಯಯ, ಅದರಲ್ಲಿ ಆ ಕಾರಣ ಪ್ರಪಂಚವನ್ನು ಅಲಗಳೆದ್ವಿ. ಕಾರಣ ಪ್ರಪಂಚ ಅಲ್ಲಗಳದ ಮೇಲೆ ಅಲ್ಲಿ ಏನದ? ವಿಚಾರ ಮಾಡಿ. ಇವೆಲ್ಲ ಅನಾತ್ಮಗಳೇ, ಇವೆಲ್ಲವನ್ನು ಅಲುಗಳಿಬೇಕು. ಕೊಟ್ಟು ಕೇಳಿ. ಅಲ್ಲಿ ಏನು ಉಳಿಲಿಲ್ಲ ಅಂತಾನ ಯಾರು? ಒಬ್ಬವ ಮತವಾದಿ, ಬೌದ್ಧ ಮತವಾದಿ ಶೂನ್ಯ ಅಂತಾನ. ಅಲ್ಲಿ ಮಠ ಬಂದಾನವ, ಜಾಡ ಅದಾನವ, ಏನ್ ದಡ್ಡ ಇಲ್ಲ. ಬೌದ್ಧ ದಡ್ಡ ಇಲ್ಲ, ಶೂನ್ಯ ಅಂತ ನಾವು. ಎಲ್ಲವನ್ನ ಕಳೆದಾಗ ಏನ್ ಉಳಿತು ಅಲ್ಲಿ ಅಂದ್ರೆ ಶೂನ್ಯ ಉಳಿತ್ರಿ ಅಂತ ನಾವು. ಅವ ಹೇಳುದು ಸರಿನೋ ತಪ್ಪೋ? ಸರಿ ಇದೆ, ಹೇಳುವಂತ ಪದ್ಧತಿ ಏನದ, ಒಂದು ಬರೋಬರಿನ ಅದ. ಎಲ್ಲವನ್ನ ಕಳೆದಾಗ ಏನ್ ಉಳಿತ್ರಿ ಅಂದ್ರೆ ಏನು ಉಳಿಲಿಲ್ರಿ ಅಂತ ನಾವು. ವೇದಾಂತಿ ಅಂತಾನ ಏನು ಉಳಿಲಿಲ್ಲ ಅನ್ನುವಂತ ಹೇಳುವಂತ ಸಾಕ್ಷಿ ಅದಾನ್ರಿ ಅಂತಾನ. ಇಷ್ಟ ಬರಕು ಬೌದ್ಧರಿಗೂ ಮತ್ತು ವೇದಾಂತಿಗಳಿಗೂ ಇಷ್ಟೇ ವ್ಯತ್ಯಾಸ. ಕಳೆದ ಉಳಿದ ಮ್ಯಾಗ ಏನು ಉಳಿತು ಅಂದ್ರೆ ಶೂನ್ಯ ಅಂತಾನ ಬೌದ್ಧ, ಕಳೆದ ಉಳಿದ ಮ್ಯಾಗ ಅಲ್ಲಿ ಸಾಕ್ಷಿ ಉಳಿದ ಅಂತಾನ ವೇದಾಂತಿ. ಇಬ್ರು ಒಂದೇ ಅವಸ್ಥೆ ಒಳಗದಾರ, ಹೇಳುವಂತದ್ದು ಸ್ಥಿತಿಗತಿ ಬೇರೆ. ಆ ಮಾಯೆ, ಆ ಅವಿದ್ಯೆಯನ್ನ ಪರಿಣಾಮ, ಅವಿದ್ಯೆಯನ್ನ ಮನಸ್ಸ ಇಟ್ಕೊಂಡಲ್ಲಿ ಏನೂ ಇಲ್ಲ ಅಂತಾನ ಬೌದ್ಧ. ಆ ಅರಿವು ಚೇತನ ಇದೆ ಅಲ್ಲಿ, ಎಲ್ಲವೂ ಕಳೆದ ಮ್ಯಾಗ ಅಲ್ಲಿ ಉಳಿದಿದ್ದು ಅಲ್ಲಿ ಅರಿವು ಅದ. ಯಾಕ ಅಲ್ಲಿ ಏನು ಇಲ್ಲ ಅಂತ ಹೇಳಕ್ ಒಬ್ಬ ಚೇತನ ತತ್ವ ಬೇಕಾಗ್ತದ ಅಂತ ತಿಳ್ಕೊಂಡು ಒಂದೇ ಅವಸ್ಥೆಯನ್ನ ಎರಡು ರೀತಿಯಿಂದ ನೋಡಿ ಒಬ್ಬ ಬೌದ್ಧ ಏನು ಇಲ್ಲ ಅಂತ ಹೇಳ್ತಾನ, ಒಬ್ಬ ವೇದಾಂತಿ ಸಾಕ್ಷಿ ಅಂತ ಹೇಳ್ತಾನ. ಇಷ್ಟ ವ್ಯತ್ಯಾಸ ತಿಳ್ಕೊಳ್ರಿ. ಬೌದ್ಧನಿಗೆ ನಾವು ನಾಸ್ತಿಕರಂತೀವಿ, ವೇದಾಂತಿಗಳಿಗೆ ಆಸ್ತಿಕರು. ಇಬ್ರು ಒಂದೇ ಸ್ಟೇಜ್ ನೋಡ್ಯಾರ, ಇಬ್ರು ಅಲ್ಲಿ ಮಠ ಅಲಗಳದಾರ. ಪ್ರಯತ್ನ ಇಬ್ರದು ಅಲ್ಲಿ ಮಠ ಬರೋಬರಿನ. ಆ ಒಂದು ಏನದ ಆ ಸಾಕ್ಷಿ ಆಗುವಂತ ಅರಿವು ಅದಲ್ಲ, ಅದೇ ಆತ್ಮ. ಯಾವುದು ಅವ್ಯಕ್ತಕ್ಕೂ ಸಾಕ್ಷಿಯಾಗಿದೆಯೋ, ಅವ್ಯಕ್ತ ಅಲ್ಲಿ ಏನು ಇಲ್ಲ ಅಂತ ಹೇಳ ಒಬ್ಬ ಚೇತನದಾನಲ್ಲ, ಅವನೇ ಅರಿವು ಸ್ವರೂಪ, ಅವನೇ ಆತ್ಮ. ಅವಕ್ಕಿಂತ ಹೆಚ್ಚಿಂದ ಯಾವುದು ಇಲ್ಲ. ಅದೇ ಪರಾಗತಿ, ಪರಾಕಾಷ್ಠ, ಅದೇ ಕೊನೆ, ಅದೇ ಶ್ರೇಷ್ಠವಾದ ಗತಿ. ಅದನ್ನೇ ಆತ್ಮ ಅಂತ ತಿಳ್ಕೊಬೇಕು, ಅದನ್ನೇ ನಾನು ಅಂತ ತಿಳ್ಕೊಬೇಕಾಗ್ಯದ. ಬೇರೆ ಇಲ್ಲೇ ಆ ಗಾಢ ನಿದ್ರಾ ಅವಸ್ಥೆ ಒಳಗ ಏನ್ ಅನುಭವ ಮಾಡ್ತೀವಿ ನಾವು? ಏನನ್ನು ಅನುಭವ ಮಾಡೋದಿಲ್ಲ ಅಲ್ಲೇ. ಅಲ್ಲಿ ಖಾಲಿತನವನ್ನ ಅನುಭವ ಮಾಡ್ತಾನ. ಬಟ್ ಎದ್ದ ಮ್ಯಾಗ ಏನ್ ಹೇಳ್ತಾನವ? ಎದ್ದ ಮ್ಯಾಗ ಜಾಗೃತ ಅವಸ್ಥೆ ಬಂದ್ಮ್ಯಾಗ ಏನ್ ಹೇಳ್ತಾನವ? ನಾನು ಗಾಢವಾದ ನಿದ್ರೆ ಮಾಡಿದೆ, ನನಗೇನು ತಿಳಿಲಿಲ್ಲ ಅಂತಾನ. ನಾ ಆನಂದದಿಂದ ಇದ್ದೆ ಅಂತಾನ. ನಾ ಏನನ್ನು ತಿಳಿಯಲಿಲ್ಲ ಅಂತಾನಲ್ಲ, ಹಂಗಂದ್ರೆ ಏನರ್ಥ? ನಾ ಏನನ್ನು ತಿಳಿಲಿಲ್ಲ ಅಂತಂದ್ರ ಅಲ್ಲಿ ತಿಳಿಯಾಕ ಏನು ಇದ್ದಿದ್ದಿಲ್ಲ ಅಂತ ಅರ್ಥ. ತಿಳಿಯುವವನು ತಿಳಿಯಲ್ಪಡುವ ವಸ್ತುಕ್ಕಿಂತ ಭಿನ್ನವಿರುತ್ತಾನೆ. ಅಲ್ಲಿ ತಿಳಿಲಿಕ್ಕೆ ತನ್ನ ಬಿಟ್ಟು ಯಾರು ಇಲ್ಲ ಅಂತ ಅರ್ಥ. ನೋಡ್ ಹೆಂಗದ ಸೂಕ್ಷ್ಮ ವಿಚಾರದ. The absence of experience is equal to the experience of the absence of experience.
ಅಲ್ಲಿ ಏನನ್ನು ಅನುಭವ ಮಾಡ್ಲಿಲ್ಲ ಅಂತಾನಂತಂದ್ರೆ ಅಲ್ಲಿ ಅನುಭವ ಮಾಡ್ಕೊಳ್ಳೋದು ಏನು ಇಲ್ಲ, ಕೇವಲ ಅರಿವು ಇದೆ ಅಂತ ಅರ್ಥ. ಅಲ್ಲಿ ಯಾವ ನನ್ನ ಬಿಟ್ಟು ಬೇರೆ ವಸ್ತು ಇದ್ದಿದ್ದಿಲ್ಲ, ನಾ ಒಬ್ನೇ ಇದ್ದೆ ಅಂತ ಅರ್ಥ. ಹಿಂಗಂದ್ರೆ ಏನು, ಆ ಆ ಖಾಲಿತನ ಏನೈತಲ್ಲ, ಅದು ಖಾಲಿತನ ಅನ್ನೋದ ಅದು ದ್ರವ್ಯ, ಅದು ಪ್ರಕೃತಿ. ಅಲ್ಲಿ ಏನು ಸಾಕ್ಷಿ ಐತಲ್ಲ ಅದು ಆತ್ಮ. ಆ ಆತ್ಮ ಏನು ದೃಕ್ ಅದ ಅದು ಆತ್ಮ ಅದ. ಅಲ್ಲಿ ದೃಶ್ಯವಾದದ್ದು ಏನೈತಿ ಅದು ಅಷ್ಟು ಮಾಯೆ, ಅದು ಅಷ್ಟು ಜಗತ್ತು, ಅದು ಅಷ್ಟು ಪ್ರಕೃತಿ ಅಂತ ತಿಳ್ಕೊಬೇಕು. ಪ್ರಕೃತಿ ಅನಾತ್ಮ ಅದ, ಆ ಅರಿವು ಆತ್ಮ ಅದಾನ ಅಂತ ತಿಳ್ಕೊಬೇಕು. ಆ ಖಾಲಿತನ ಏನು ಪಳ್ಳು ಅದ, ಅದ್ ಏನು ತಿಳಿಲಿಲ್ಲ ಅಂತಾನ. ಅದು ಅಷ್ಟು ಎದ್ರ ಬಂತು ಅಂತಂದ್ರ ಆ ಒಂದು ಸುಷುಪ್ತಿ ಅವಸ್ಥೆಯಲ್ಲಿ ಖಾಲಿತನ ಐತಲ್ಲ ಅದು ಅಷ್ಟು ಮಾಯೆ, ಅದು ಅಷ್ಟು ಪ್ರಪಂಚ. ಅದೇನದ ಡಿಪಾರ್ಟ್ಸ್ ಇನ್ ವೇಕಿಂಗ್ ಅಂಡ್ ಡ್ರೀಮ್ ಸ್ಟೇಟ್. ಅದು ಸುಷುಪ್ತಿ ಅವಸ್ಥೆ ಒಳಗೆ ಏನೈತಿ ಖಾಲಿತನ ಅದು ಇಲ್ದಂಗ ಆಗ್ತದೆ. ಎಲ್ಲೇ ಸ್ವಪ್ನಕ್ಕೆ ಅಥವಾ ಸುಷುಪ್ತಿಗೆ ಬಂದಾಗ ಅದು ವ್ಯಕ್ತ ಆಗಿ ಬರ್ತದೆ. ಅರಿವು ಮತ್ತೆ ಏನು ಬದಲಾವಣೆ ಆಗಿಲ್ಲ. ಬಟ್ ದ ಕಾನ್ಸಿಯಸ್ ರಿಮೇನ್ಸ್ ಇನ್ ಆಲ್ ದ 3 ಸ್ಟೇಟ್ಸ್. 3 ಅವಸ್ಥೆ ಒಳಗೆ ಅರಿವು ಬದಲಾವಣೆ ಆಗದ ಹಂಗ ಅದು ಏನು ಬದಲಾವಣೆ ಆಗಿಲ್ಲ. ಆ ಅರಿವು ಹಂಗ ಅದ. ಅರಿವಿನ ಎದುರಿಗೆ ಏನದ ಸಾಕ್ಷ್ಯ, ಅದೇನು ಇಲ್ಲ. ಎಲ್ಲೇ ಸುಷುಪ್ತಿ ಅವಸ್ಥೆ ಒಳಗೆ. ಸ್ವಪ್ನಾವಸ್ಥೆ ಒಳಗೆ ಏನದ ಸೂಕ್ಷ್ಮ ಪ್ರಪಂಚ ಅದ, ಸಾಕ್ಷ್ಯ. ಸಾಕ್ಷ್ಯ ಹಂಗ ಅದಾನ, ಸಾಕ್ಷ್ಯ ಸೂಕ್ಷ್ಮ ಪ್ರಪಂಚ. ಸ್ವಪ್ನಾವಸ್ಥೆ ಒಳಗ ಜಾಗೃತಿ ಅವಸ್ಥೆ ಒಳಗ ಸಾಕ್ಷ್ಯ ಹೆಂಗದ ಸ್ಥೂಲ ಪ್ರಪಂಚ ಅದ. ಆದ್ರ ಆ ಅರಿವು ಅನ್ನುವಂಥದ್ದು ಏನು ಸಾಕ್ಷಿ ಅದನ ಹಂಗ ಅದಾನ. ತಿಳ್ಕೊಡ್ರಿ, consciousness is there as a witness to the absence as well as the presence of thoughts. ಸಾಕ್ಷಿ ಸ್ಥೂಲ ಪ್ರಪಂಚ ಸೂಕ್ಷ್ಮ ಪ್ರಪಂಚ ಇದ್ದಾಗೂ ಸಾಕ್ಷಿ ಅದಾನ, ಅವು ಎರಡು ಇಲ್ದಾಗಲೂ ಕೂಡ ಸಾಕ್ಷಿ ಅದಾನ. ಸುಷುಪ್ತಿ ಅವಸ್ಥೆಯಲ್ಲಿ I must turn my attention towards consciousness inherent in the blankness and all the states as a witness of blankness ಅಂತಾರ. ನಮ್ಮ ದೃಷ್ಟಿಕೋನ ದೃಕ್ ಕಡೆ ಹೊಳಿಸ್ಬೇಕು. ನಮ್ದು ದೃಷ್ಟಿಕೋನ ದೃಶ್ಯದ ಕಡೆಗದ. ಬೌದ್ಧನ ದೃಷ್ಟಿ ಎಲ್ಲದ ದೃಶ್ಯದ ಕಡೆ ಅದ. ಏನ್ ನೋಡಿದ್ಯೋ ಖಾಲಿ ನೋಡಿದೆ ಅಂತ ನಾವು. ಏನ್ ನೋಡಿದ್ವಿ ಅಲ್ಲಿ ಏನ್ ಇದ್ದಿಲ್ಲ ಅಂತ ನಾವು. ಅಲ್ಲೂ ದೃಕ್ಕದ ಕಡೆ ಸ್ವಲ್ಪ ಲಕ್ಷ ಕೊಡಲ್ಲ, ಅಲ್ಲೇ ಅದ ನೋಡ ಆತ್ಮ. ಇಷ್ಟ ಫರಕ್ ಅದ. ನಿನ್ ಲಕ್ಷ್ಯ ದೃಶ್ಯದ ಕಡೆ ಅದ. ನಿನ್ ದೃಶ್ಯವನ್ನ ಬದಲಾವಣೆ ಮಾಡ್ಕೋ, ದೃಕ್ ಕಡೆ ಮಾಡ್ಕೋ. ಅಲ್ಲೇ ಐತ್ ನೋಡು ಏನು ಸಾಕ್ಷಿ ಚೇತನ ಅರಿವು ಅದ ನೋಡು. ಆ ಅರಿವು ಯಾವಾಗ್ಲೂ ಬದಲಾವಣೆ ಆಗದೆ ಅದು ಹಾಗೆ ಇದೆ. ಎದುರಿಗೆ ಏನು ಇಲ್ದಾಗ ಸುಷುಪ್ತಿ ಅವಸ್ಥೆ ಆಗ್ಯದ, ಎದುರಿಗೆ ಸೂಕ್ಷ್ಮ ಪ್ರಪಂಚ ಇದ್ದಾಗ ಸ್ವಪ್ನಾವಸ್ಥೆ ಆಗ್ಯದ, ಎದುರಿಗೆ ಸ್ಥೂಲ ಪ್ರಪಂಚ ಇದ್ದಾಗ ಜಾಗೃತ ಪ್ರಪಂಚ ಆಗ್ಯದ. ಆ ಅರಿವು ಏನು ಬದಲಾವಣೆ ಆಗಿಲ್ಲ ತಿಳ್ಕೋ ಅಂತಾರ. ಇನ್ನೊಂದು ಉದಾಹರಣೆ ಯಾರಿಗೆ ತಿಳಿದಿಲ್ಲ ಅವ್ರಿಗೆ ಇನ್ನೊಂದು ಸ್ವಲ್ಪ ಉದಾಹರಣೆ ಹೇಳ್ತಾರೆ ನೋಡ್ರಿ. ಒಂದು ಹಾಲ್ ಇದೆ, ಹಾಲ್ ನಾಗ ಒಂದು ಲೈಟ್ ಅದ. ಆ ಲೈಟ್ ಏನ್ ಮಾಡಾಕತ್ತೈತಿ, ಪ್ರಕಾಶಮಾನವಾಗಿ ಬೆಳಗಾಕತ್ತ. ಇದನ್ನೊಂದು ಕಲ್ಪನಾ ಮಾಡ್ಕೊಡ್ರಿ. ಈಗ ಅಂತಾರ ಕೇಳ್ರಿ, ಲೈಟ್ ಇಲ್ಯುಮಿನೇಟ್ಸ್ ದ ಎಂಪ್ಟಿ ಹಾಲ್ ಆಸ್ ವೆಲ್ ಆಸ್ ದ ಫುಲ್ ಹಾಲ್. ಬೆಳಕು ಏನ್ ಮಾಡಾಕತ್ತೈತಿ, ಆ ಇಡೀ ರೂಮಿಗೆ ಪ್ರಕಾಶ ಮಾಡಾಕತ್ತೈತಿ, ಮತ್ತ ಅದು ಖಾಲಿ ಇದ್ದ ರೂಮ್ನು ಪ್ರಕಾಶ ಮಾಡಾಕತ್ತೈತಿ. ತಿಳ್ಕೊಡ್ರಿ, ಖಾಲಿ ಇದ್ದ ಹಾಲ್ ಅನ್ನು ಕೂಡ ಅದು ಪ್ರಕಾಶ ಮಾಡಾಕತ್ತದ. ದೀಪ ಬೆಳಕಿನಿಂದ ತುಂಬಿದಂತ ಹಾಲನ್ನು ಪ್ರಕಾಶ ಮಾಡಾಕತ್ತೈತಿ ಆ ದೀಪ. ವಾಟ್ ವಿ ಕಾಲ್ ಎಂಪ್ಟಿ ಹಾಲ್ is still pervaded by light. ಏನ್ ಖಾಲಿ ಅದ ಅಂತೀವಿ ನಾವು ಹಾಲು, ಅವಾಗೂ ಕೂಡ ಅದು ಅದು ಆ ಬೆಳಕಿನಿಂದ ಅದು ವ್ಯಾಪಿಸಿಕೊಂಡದ. If the light is absent, we cannot say whether the hall is empty or not. ಅಲ್ಲೇ ಆ ಬೆಳಕು ಅನ್ನೋದು ಇಲ್ಲ ಅಂದ್ರೆ ಅದು ಖಾಲಿ ಐತೋ ಏನು ತುಂಬೆ ಐತೋ ಅದು ಹಾಲು ಅನ್ನೋದು ಗೊತ್ತಾಗೋದಿಲ್ಲ. ಹಂಗ ಆತ್ಮ ಇದ್ದಾಗ ಅದು ಖಾಲಿತನ ಅನ್ನೋದು ಗೊತ್ತಾಗ್ತದೆ, ಅಥವಾ ಅದು ಖಾಲಿ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಬಹಳ ಸೂಕ್ಷ್ಮ ವಿಚಾರ. You can withdraw from sense organs. ಇಂದ್ರಿಯಗಳಿಗಿಂತ ನಾವು ಏನ್ ಮಾಡಬಹುದು, ಇಂದ್ರಿಯಗಳಿಗಿಂತ
ಇಂದ್ರಿಯಗಳು ನಾನಲ್ಲ ಅಂತ ತಿಳ್ಕೊಂಡು ನಾವು ಅವನ ಅಲ್ಲಗಳೆಯಬಹುದು. We can withdraw from all emotions. ಎಲ್ಲ ಭಾವನೆಗಳಿಂದ ನಾವು ವ್ಯತಿರಿಕ್ತ ನಾನು ಆತ್ಮ ಇದ್ದೇನೆ ಅಂತ ತಿಳ್ಕೋಬಹುದು. And we can withdraw from all that knowledge. ನಮ್ದೇನದ ಜ್ಞಾನದಿಂದ ನಾವು ಬೇರೆಯಾಗಿ ಆತ್ಮ ಅಂತ ತಿಳ್ಕೋಬಹುದು. And reach the state of blankness. ಎಲ್ಲಿ ಮಟ್ಟ ಹೋಗ್ಬೋದು ನಾವು? ಖಾಲಿ ತನಕ, ಖಾಲಿ ಏನು ಇಲ್ಲ ಅನ್ನೋ ಮಟ್ಟಿಗೆ ನಾವು ಹೋಗಬಹುದು. Instead of turning the attention to blankness, you own up to the consciousness that is the aware of blankness. ಅಲ್ಲಿ ಕತ್ತಲವನ್ನ ನೋಡುವವ ನಾನು ಆತ್ಮ, ನಾನು ದುಃಖದೇನೆ ಅನ್ನುವಂತದಕ್ಕೆ ತಿಳ್ಕೊಳ್ರಿ ಮುಗಿದು. ಅಲ್ಲಿ ದೃಶ್ಯದ ಕಡೆ ಲಕ್ಷ್ಯ ಕೊಡ್ಬೇಡ್ರಿ ಅಂತಾರು, ದೃಶ್ಯ ಕಡೆ ಲಕ್ಷ್ಯ ಕೊಡ್ರಿ ಅಂತಾರೆ. ಇದು ವೈಯಕ್ತಿಕವಾಗಿ ನೀವು ಅಲ್ಲಿ ಹೋಗಿ ಅನುಭವ ಮಾಡಬೇಕು. ಇಲ್ಲಿ ಯಾರನ್ನೂ ಕರ್ಕೊಂಡು ಹೋಗಕ್ ಬರುದಿಲ್ಲ, ನೀವೇ ಅನುಭವ ಮಾಡ್ಬೇಕು. ಆ ಪೊಳ್ಳತನ ಖಾಲಿತನವನ್ನ ನೋಡುವಂತ ದೃಕ್ಕು ಹೆಂಗದ? ದೃಶ್ಯ ಮಾತ್ರ ಪೊಳ್ಳದ, ಖಾಲಿ ಅದ, ಏನು ಇಲ್ಲ, ಎಲ್ಲವೂ ಅನಾತ್ಮದಿಂದ ಹೋತೀಗ. ಸುಷುಪ್ತಿ ಅವಸ್ಥೆಯೊಳಗ ಎಲ್ಲವೂ ಇಲ್ಲದಂಗಾಗಿ ಹೋಗುದು. ಸ್ಥೂಲನೂ ಇಲ್ಲ, ಸೂಕ್ಷ್ಮ ಪ್ರಪಂಚನೂ ಇಲ್ಲ, ಕೇವಲ ಕಾರಣ ಪ್ರಪಂಚ ಅವ್ಯಕ್ತ ಆಗಿ. ಆ ಕಾರಣ ಪ್ರಪಂಚವನ್ನ ನೋಡುವಂತ ದೃಶ್ಯ ಹೆಂಗದಾನ ಅವನ ಲಕ್ಷ್ಯ ಕೊಡ್ರಿ. ಅವನೇ ನಾನು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಅವನೇ ಆತ್ಮ, ಅವನೇ ನಾನು. ಮತ್ತ ಅದನ್ನ ನೀವು ಆಬ್ಜೆಕ್ಟಿಫೈ ಮಾಡ್ಬೇಡ್ರಿ, ಅದನ್ನ ಸಬ್ಜೆಕ್ಟ್ ಅಂತ ತಿಳ್ಕೊಡ್ರಿ. ಅದೇ ನಾನು ಅಂತ ತಿಳ್ಕೊಬೇಕು, ಅಪರೋಕ್ಷ ಮಾಡ್ಕೋಬೇಕು ಅದನ್ನ. ಹೌ ಡು ಯು ಟರ್ನ್ ಯುವರ್ ಅಟೆನ್ಷನ್ ಟು ಕಾನ್ಶಿಯಸ್ನೆಸ್? ಆ ದೃಷ್ಟಿಗೆ ನೀವು ನಾನು ಅನ್ನಬೇಕು. By owning up the consciousness as I am. ನಾನು ಇದ್ದೇನೆ ಅನ್ನಬೇಕಾಗ, ಅದು ಆತ್ಮ ಇದೆ ಅನ್ಬಾರ್ದವ. ನಾನು ಇದ್ದೇನೆ ಅನ್ನುವಂತ ಅನುಭವ ಮಾಡಿಕೊಂಡು ಅದನ್ನ ಅಪರೋಕ್ಷ ಮಾಡಿಕೊಂಡಾಗ ಆತ್ಮಜ್ಞಾನ ಅಪರೋಕ್ಷ ಆಗ್ತದೆ. ಈ ಆತ್ಮಜ್ಞಾನವನ್ನು ಗಳಿಸಬೇಕು. ಈ ಆತ್ಮಜ್ಞಾನವನ್ನು ಗಳಿಸಲಿಕ್ಕೆ ನಾನು ಈ ಮನಸ್ಸನ್ನ ಉಪಯೋಗ ಮಾಡ್ಕೋಬೇಕು. But the mind is not included in this. For example, I use reading glasses for reading, but the glasses are not part of me as a person. ನಾವು ಚಸ್ಮಾ ಹಾಕೊಂಡು ದೃಷ್ಟಿ ದೋಷದಪ್ಪ ಓದ್ತೇನೆ, ಚಸ್ಮಾ ಹಾಕೊಂಡ್ರೆ ಕಣ್ಣಿಗೆ ಕಾಣ್ತಾವ, ಆದ್ರೆ ಚಸ್ಮಾನ ನಾನಲ್ಲ. ಹಾಗೆ ಈ ಮನಸ್ಸಿನಿಂದ ನಾನು ಆ ತತ್ವವನ್ನು ತಿಳ್ಕೊತೀನಿ. ಆ ಮನಸ್ಸು ನಾನಲ್ಲ. ಮನಸ್ಸು ಚಸ್ಮಾ ಇದ್ದಂಗ ಒಂದು ಉಪಕರಣ. ಓನಿಂಗ್, ಕ್ಲೇಮಿಂಗ್, ಐ ಆಮ್ ಕಾನ್ಶಿಯಸ್ನೆಸ್. ಇಲ್ಲೇ ಒಂದು ಹಂತದ ಆತ್ಮತತ್ವ ಏನು ಕಳೆದುಳಿದ ಚೇತನದ ಅರಿವೇ ನಾನು, ಅಹಮಸ್ಮಿ. ಆತ್ಮ ಅಸ್ತಿ ಅನ್ನಬಾರ್ದು, ಅಹಮಸ್ಮಿ ಅಂತ ಅಪರೋಕ್ಷ ಮಾಡ್ಕೋಬೇಕು ಅಂತಾರೆ. ಪುರುಷ, ಇವನೇ ಪುರುಷ ಅಂತ. ಪುರುಷ ಅಂದ್ರ ಈ ಶರೀರದಲ್ಲಿ ವಾಸವಾಗಿರುವವನು ಯಾವನೋ ಅವನು ಪುರುಷ. ಪುರುಷೇತಿ ಇತಿ ಪುರುಷ. ಇನ್ನೊಂದು ಪುರುಷಕರ್ತ ಏನು ಅಂದ್ರ ಪೂರಯತಿ ಸರ್ವಮ್ಮ ಇತಿ ಪುರುಷ. ಎಲ್ಲವನ್ನ ವ್ಯಾಪಿಸಿಕೊಂಡಿರುವ ತತ್ವವೇ ಅದೇ ಪುರುಷ, ಆತ್ಮತತ್ವ. ಅದ್ರ ಒಳಗೂ ಹೊರಗೂ ಓತಪ್ರೋತವಾಗಿ, ಪ್ರತಿಯೊಂದು ವಸ್ತುವಿನ ಒಳಗೂ ಹೊರಗೂ ಓತಪ್ರೋತವಾಗಿ ವ್ಯಾಪಿಸಿಕೊಂಡಿದ್ದಲ್ಲ, ಅದು ಪುರುಷ, ಅದು ಆತ್ಮ. 9:40 ಸುಣ್ಣಳ after arriving at Purusha there is no more journey. ಆ ಪುರುಷನ ಹತ್ರ ಬಂದಿರಿ, ಅಲ್ಲಿ ಮಠ ಸಾಧನೆ ಮಾಡಿದ್ರಂದ್ರೆ ಮುಂದೆ ಅಲ್ಲೇ ಯಾವುದು ಪ್ರಯಾಣ ಇಲ್ಲ. This is the end, ಅಲ್ಲಿ ಕೊನೆ. There is nothing superior or subtler or pervasive than ಆತ್ಮ. ಆತ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲ, ಆತ್ಮನಿಗಿಂತ ಸೂಕ್ಷ್ಮ ಯಾವುದೂ ಇಲ್ಲ, ಆತ್ಮನಿಗಿಂತ ವ್ಯಾಪಕವಾಗಿರುವಂತ ವಸ್ತು ಯಾವುದೂ ಇಲ್ಲ. ಪುರುಷ is the culmination of the inward journey. ಏನು ಅಂತರದಲ್ಲಿ ಪ್ರಯಾಣ ಮಾಡಕತ್ತೀವಿ, ಆ ಪುರುಷನನ್ನ ಕಂಡಿವಿ ಅಂತಂದ್ರೆ ಅವನೇ ಆತ್ಮ ಅಂತ ಅಲ್ಲಿ ನಿಂದಿರ್ಬೇಕು. ಮತ್ತೆ ಅಲ್ಲಿಂದ ಮುಂದೆ ಹೋಗೋಂಗಿಲ್ಲ. Fast a little
literally means ಅಪೇಕ್ಷ, ಅದೇ ಕೊನೆ. It is the ultimate destination, goal, ಅದು ಕೊನೆಯ ಗುರಿ. All others are only intermediate stations. ಅಲ್ಲಿ ಮಠ ಏನದವಲ್ಲ ಅವು ಮಧ್ಯಂತರದ ರೈಲ್ವೆ ನಿಲ್ದಾಣಗಳಿದ್ದಂಗ. ಕೊನೆ ನಿಲ್ದಾಣ ಅಂದ್ರೆ ಈ ಪುರುಷನನ್ನ ಯಾವಾಗ ಗುರುತಿಸ್ತೇವಿ, ಆತ್ಮ ತತ್ವವೇ ನಾನು ಅಂತೇವಿ, ಅಲ್ಲಿಗೆ ಅದೇ ನಾನು ಅಂತ ತಿಳ್ಕೊಂಡು ಗುರುತಿಸಿಕೊಂಡು ಅಪ್ರೋಚ್ ಮಾಡ್ಕೋಬೇಕು. ತೈತರಿಯ ಉಪನಿಷತ್ ಅನಾಲಿಸಿಸ್ ಪಂಚಕೋಶ ವೆರಿ ಇಲಾಬರೇಟ್ಲಿ ಇದೇ ವಿಷಯ ತೈತರಿಯ ಉಪನಿಷತ್ನಾಗೂ ಬರ್ತದ. ಅದನ್ನ ಇನ್ನೂ ಒಮ್ಮೆ ಆ ತೈತರಿಯ ಉಪನಿಷತ್ ಮಾಡುವತ್ನಾಗ ಹೇಳ್ತೀನಿ ಅಂತ ಹೇಳಿ ಅವರು ಮುಗಿಸ್ಯಾರ. 11ನೇ ಮಂತ್ರವನ್ನ 12ನೇ ಮಂತ್ರವನ್ನ ದುಂಡನ ಸ್ವಲ್ಪ ಹೇಳ್ರಿ, ಬಂದೆ ಒಂದ್ 2 ನಿಮಿಷ. ಆಯ್ತಾಯ್ತು. ಆತ್ಮ ಚೈತನ್ಯ ಅರು ನಾನಿದ್ದೇನೆ ಅನ್ನುವಂತ ಅನುಭವಾತ್ಮಕ ಜ್ಞಾನವನ್ನು ಇಲ್ಲಿವರೆಗೆ ಆ ಗುರುಗಳು ಕೊಟ್ಟಂತ ವಿದ್ಯೆಯನ್ನ ನಮಗ ಹಸ್ತಗತ ಆಗುವ ಹಾಗೆ, ಅಂತಃಕರಣಕ್ಕೆ ವೇದ್ಯ ಆಗುವ ಹಾಗೆ ಗುರುಗಳು ಬಹಳ ಸುಂದರವಾಗಿ ತಿಳಿಸಿಕೊಟ್ರು. ಇವರು ಎರಡ, ಒಂದು ದೃಕ್ ಒಂದು ದೃಶ್ಯ, ಸಾಕ್ಷಿಯಾಗಿರುವಂತ ಎಲ್ಲದಕ್ಕೂ ಸಾಕ್ಷಿಯಾಗಿರುವಂತ ದೃಗ್ರೂಪವಾದಂತ ಯಾವ ಪರಮಾತ್ಮ ಇದಾನೋ ಅದೊಂದು ದೃಶ್ಯ ರೂಪವಾದಂತ ಯಾವ ಪ್ರಪಂಚ ಇದೆಯೋ ಅದು ಅನಾತ್ಮದ ತೋರಿಡತಕ್ಕಂಥದ್ದು. ಇದು ಮಿಥ್ಯಾದ ಒಂದು ಸತ್ಯದ, ಸತ್ಯ ಮಿಥ್ಯಗಳನ್ನು ಹೊರಗೆ ಹೆಚ್ಚಿ ನೋಡ್ತಕ್ಕಂಥ ಯಾವ ಆತ್ಮಾನಾತ್ಮ ವಿವೇಕ ಅಂತ ಯಾವ ವಿವೇಕವನ್ನ ನಮ್ಮ ಬುದ್ಧಿಗೆ ಹಚ್ಚಿ ನಾವು ಆತ್ಮ ಸ್ವರೂಪರ ಅಲ್ಲದೆ ಬೇರೆ ಏನಿಲ್ಲ, ನಾನು ಆತ್ಮಾನೇ ಇದ್ದೇನೆ ಅನ್ನುವಂತ ಖಂಡಿತವಾಗಿ ಎದಿ ತೆಟ್ಟಿ ಹೇಳ್ತಕ್ಕಂತ ಉತ್ತರವನ್ನು ಹೇಳ್ತಕ್ಕಂತ ಒಂದು ನಿಶ್ಚಾತ್ಮಕವಾದಂತ ಬುದ್ಧಿಯನ್ನ ಮಾಡಿಕೊಟ್ರಂತ ಬಹಳ ಅಮೂಲ್ಯವಾದಂತ ಶ್ಲೋಕ ಇದು. ಇನ್ನು 2 ಸಲ ಮನನ ಮಾಡಿದ್ರು ಕೂಡ ಸಾಲದು. ಇದ್ ಗೂಢ ಈ ತತ್ವ ಎಲ್ಲ ಇದ ಶ್ಲೋಕದಲ್ಲಿ ಇದೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ಅಪ್ರೋಕರಿಸಿಕೊಂಡ್ ಬಿಟ್ರೆ ತಿಳಿತು. ಅದನ್ನ ಅಪ್ರೋಕ್ಷ ಮಾಡಿಕೊಂಡು ದೃಢ ನಿಶ್ಚಯ ಯಥಾರ್ಥವಾದಂತ ತಿಳುವಳಿಕೆಯನ್ನ ನಾನು ಆತ್ಮನೇ ಇದ್ದೇನೆ, ನನ್ನ ಬಿಟ್ಟು ಬೇರೊಂದಿಲ್ಲ ಅನ್ನುವಂತ ಒಂದು ಶಾಶ್ವತ ಸ್ಥಿತಿಯನ್ನ ಪಡೆಯುವಂತಹದ್ದು ನಾವು ಸಾಧನದಿಂದ ತಿಳ್ಕೊಂಡು ಉದ್ಧಾರ ಆಗುವಂತ 2 ಮಾತುಗಳನ್ನ ಹಿನ್ನೆಲೆಯನ್ನು ಹೇಳಿ, ಈಗ 14ನೇ ಮಂತ್ರ ಏನಿದೆ, 14 ಹೌದಲ್ರಿ? ಸರ್ವೇಷು ಭೂತೇಷು ಗೂಢೋ ಆತ್ಮನ ಪ್ರಕಾಶತೆ ದೃಶ್ಯತೆ ತ್ರಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ. ಯೇಷು ಸರ್ವೇಷು ಭೂತೇಷು ಗೂಢೋ ಆತ್ಮ ನ ಪ್ರಕಾಶತೆ. ಈ ಗೂಢಗಳಲ್ಲಿ ಗೂಢ ಆಗ್ತಕ್ಕಂತ ಎಲ್ಲಾ ಭೂತಗಳ ನಡುಮಧ್ಯೆ ಸಾಕ್ಷಿ ಬರುವಂತ ಆತ್ಮ ಪ್ರಕಾಶ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಸ್ಥೂಲವಾದ ಬುದ್ಧಿಗೆ ಪ್ರಕಾಶ ಆಗುವುದಿಲ್ಲ. ಆದರೆ ಅತ್ಯಂತ ಕುಶಾಗ್ರವಾದಂತ ಸೂಕ್ಷ್ಮತರ ಸೂಕ್ಷ್ಮಕ್ಕೆ ಸೂಕ್ಷ್ಮವಾದಂತ ಮನಸ್ಸಿನಿಂದ ದೃಶ್ಯತೆ ತ್ವಗ್ರಯ ಬುದ್ಧ, ಅಗ್ರವಾದಂತ ಸೂಕ್ಷ್ಮವಾದ ಬುದ್ಧಿಗೆ ಸೂಕ್ಷ್ಮದರ್ಶಿವಿ ಕಾಣಿಸ್ತಾನ. ಅರ್ಥಾತ್ ಸೂಕ್ಷ್ಮದರ್ಶಿಗಳಾದಂತ ಅಗ್ರವಾದಂತ ಸೂಕ್ಷ್ಮವಾದಂತ ಬುದ್ಧಿಗೆ ಮಾತ್ರ ಕಾಣ್ತಾನ, ಹೊರತಾಗಿ ಯಾವ ಮಂದ ಬುದ್ಧಿಯವರಿಗೆ ಕಾಣೋದಿಲ್ಲ ಅನ್ನುವಂತ ತತ್ವವನ್ನು ಗುರುಗಳು ಯಾವ ರೀತಿ ಹೇಳ್ತಾರೆ? ಯಾಕಂದ್ರೆ ಈ ಪುರುಷ ಎಲ್ಲಿದಾನ ಇಷ್ಟು ಮಟ್ಟ ಹೇಳಿರ ಅವ್ರು. ಪುರುಷ ನಮ್ಮ ಉಪಾದಿಂದ ಕೂಡ್ತಕ್ಕಂತ ಬ್ರಹ್ಮ ಚೈತನ್ಯ ಅದು ಪುರುಷ ರೂಪದಿಂದ ಅಂತಃಕರಣದಲ್ಲಿ ವೇದ್ಯದ ಅಂತ ಪುರುಷ ಈ ಒಂದು ಬ್ರಹ್ಮನೇ ಹಿಡ್ಕೊಂಡು ಸ್ತಂಭದ ಪರ್ಯಂತರ ಎಲ್ಲಾ ಭೂತಗಳಲ್ಲಿ, ಅರ್ಥಾತ್ ಬ್ರಹ್ಮನಿಂದ ಹಿಡಿದು ಸ್ಥಾವರ ಪ್ರಾಣಿಯವರಿಗೆ ಶರೀರಗಳು ಬೇರೆ ಬೇರೆ ಇರದಾವು. ಆದರೆ ಆತ್ಮನು ಮಾತ್ರ ಒಪ್ಪದ. ಆದ್ರೆ ಕಾರ್ಯರೂಪದಿಂದ ನಾವು ನೋಡುವುದು ಕೇಳುವುದು ಮಾಡ್ತಾ ಇದ್ದೀವಿ ಅನ್ನೋದು ಹೇಳ್ತಾರೆ ಇವು. ನೋಡೋಣ. Being hidden in all beings, this Atma is non-evident.
ಇದನ್ನ ಬಹಳ ಸಲ ಉಪಯೋಗ ಮಾಡ್ತಾರೆ. ಏಷ ಸರ್ವಭೂತೇಶು ಸ್ಥೂಲೋ ಆತ್ಮ ನ ಪ್ರಕಾಶತೆ ವಿದ್ಯತೆ ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿಃ. ದೊಡ್ಡನವ್ರು ಏನ್ ಹೇಳ್ದಂಗ ಈ ಆತ್ಮತತ್ವ ಎಲ್ಲರೊಳಗೆ ಅಡಿಕೊಂಡು ಕೂತದಂತ. ಬೀಯಿಂಗ್ ಹಿಡನ್ ಆಸ್ ದೋ ಇನ್ ಆಲ್ ಬೀಯಿಂಗ್ಸ್, ಎಲ್ಲ ಜೀವಿಗಳಲ್ಲಿ ಕೂಡ ಆತ್ಮತತ್ವ ಅದ. ಅದು ಅಡಿಕೊಂಡು ಕುಂತದೇನೋ ಅನ್ನೋ ಹಂಗ ಅದ್ರ ಐತಿ. ಅದು ಯಾರಿಗೂ ಅರಿವಿಗೆ ಬರಂಗಿಲ್ಲ ಸಾಮಾನ್ಯರಿಗೆ. ಆತ್ಮ ಇಸ್ ನಾಟ್ ಎವಿಡೆಂಟ್. ಇದು ಯಾರು ಅಂದ್ರೆ ದೇಹ ಅಂತ ಹೇಳ್ತಾನ, ನೀ ಯಾರು ಅಂದ್ರೆ ಮನಸ್ಸು ಅಂತ ಹೇಳ್ತಾನ, ನೀ ಯಾರು ಅಂದ್ರೆ ಬುದ್ಧಿ ಅಂತ ಹೇಳ್ತಾನ, ನೀ ಯಾರು ಅಂದ್ರೆ ಏನೋ ಹೇಳ್ತಾನ. ಆತ್ಮನನ್ನ ಬಿಟ್ಟು ಬೇರೆನೆ ಹೇಳ್ತಾನ. ಯಾಕಂದ್ರೆ ಅವಾಗ ಆತ್ಮದ ಅರಿವು ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಿಲ್ಲ. ನಾ ಯಾರು ಅನ್ನೋದು ಯಥಾರ್ಥವಾಗಿ ಪಂಚಕೋಶ ವಿವೇಕ ಮಾಡಿದಾಗ ಆಗಲೇ ಹೆಂಗ ನಿಮ್ಗೆ ಆತ್ಮದರ್ಶನ ಆಯ್ತು ಆಗಲೇ ಶ್ಲೋಕದಾಗ, ಹಂಗ ಇವು ಸಾಮಾನ್ಯರಿಗೆ ಆಗಿಲ್ಲ ಅಂತ. ಮತ್ತೆ ಯಾರಿಗೆ ಆಗ್ತದ ಅಂತಂದ್ರೆ ಸೂಕ್ಷ್ಮ ದೃಷ್ಟಿ ಉಳ್ಳವರಿಗೆ, ಯಾರ ಬುದ್ಧಿ ಬಹಳ ಅರ್ಥದ ವೇದಾಂತ ವಾಕ್ಯಗಳನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಯಾವ ಬುದ್ಧಿಗದ ಆ ಬುದ್ಧಿಗೆ ಅರ್ಥ ಆಗ್ತದ ಅಂತ. ಅಂದ್ರ ಆ ಬುದ್ಧಿ ಮ್ಯಾಗ ಅವಲಂಬಿತ ಐತೆ ಹೊರತು ಅದು ಜಾತಿ ಮ್ಯಾಗ ಅವಲಂಬಿತ ಇಲ್ಲ ಅಂತ ಅರ್ಥ. ಬುದ್ಧಿ ಅರ್ಥ ಇರಬೇಕು, ಆ ಬುದ್ಧಿಗೆ ಸೂಕ್ಷ್ಮ ವಿಷಯ ಗ್ರಹಣ ಮಾಡುವಂತ ಸಾಮರ್ಥ್ಯ ಇರಬೇಕು. ಇನ್ನು ಹಿಂದಿನ 2 ಶ್ಲೋಕಗಳು ಏನದಾವು, ಪಂಚಕೋಶ ವಿವೇಕ ಅನ್ನುವಂತ ವಿಷಯ ಅದ್ರಾಗ ತಗೊಂಡ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವು 5 ಅನಾತ್ಮಗಳನ್ನು ತಿಳ್ಕೊಂಡು ಆ ಅನಾತ್ಮಗಳು ನಾನಲ್ಲ ಅಂತ ತಿಳಿದು ಉಳಿದದೇನದ ಸಾಕ್ಷಿ ಸ್ವರೂಪ ಏನದ ಅವನೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು. ಅದು ಆಕಾಶದಂತೆ ವ್ಯಾಪಕವಾಗಿದೆ. ಅದಕ್ಕೆ ಯಾವ ಹುಟ್ಟು ಸಾವುಗಳು ಇಲ್ಲ. ಅದು ಆನಂದ ಸ್ವರೂಪವೇ ಇದೆ. ಅದಕ್ಕೆ ಆನಂದಕ್ಕಾಗಿ ಅದು ಬೇರೆ ವಸ್ತುಗಳಿಂದ ಅವಲಂಬಿಸಬೇಕಾಗಿಲ್ಲ. ಆನಂದ ಅದರ ಸ್ವರೂಪದಾಗ ಅದ. ಇದು ಜ್ಞಾನ. ಇದು ಪಂಚಕೋಶ ವಿವೇಕದಿಂದ ಬಂದಂತ ಜ್ಞಾನ. ಇಲ್ಲಿ ಯಮಧರ್ಮರಾಯ ಏನ್ ಹೇಳಕತ್ತಾನ ಅಂತಂದ್ರ, he describes the qualification for ಪಂಚಕೋಶ ವಿವೇಕ. ಆ ಪಂಚಕೋಶ ವಿವೇಕವನ್ನ ಮಾಡ್ಬೇಕಂದ್ರೆ ಎಂತ ಬುದ್ಧಿ ಇರ್ಬೇಕು, ಬುದ್ಧಿ ಎಂತಾದಿರ್ಬೇಕು, ಎಷ್ಟು ಅರ್ಥ ಇರ್ಬೇಕು, ಅದರ ಕುರಿತು ಈಗ ಯಮಧರ್ಮರಾಯ ನಚಿಕೇತನಿಗೆ ಕುರಿತು ಹೇಳುವ ಮೂಲಕ ನಮ್ಗೆಲ್ಲರಿಗೂ ಹೇಳಕತ್ತ. ಅಂದ್ರ ನೀವು ಹಂಗ ನಿಮ್ ಬುದ್ಧಿ ಅರ್ಥ ಮಾಡ್ಕೊಳ್ರಿ, ನಿಮ್ಗ ಆತ್ಮದರ್ಶನ ಆಗ್ತದ, ಇದೇ ಜನ್ಮದಲ್ಲಿ ಮೋಕ್ಷ ಆಗ್ತದ. ಬುದ್ಧಿ ಅರ್ಥ ಆಗುತ್ತಾಳ. ಬುದ್ಧಿ ಅರ್ಥ ಆತಂದ್ರ ಕ್ಷಣದಲ್ಲಿ ಆತ್ಮಜ್ಞಾನ ಆಗ್ತದ ಅಂತ ತಿಳ್ಕೊಂಡು ಯಮಧರ್ಮರಾಯ ನಚಿಕೇತನಿಗೆ ಹೇಳುವ ಮೂಲಕ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನ. ನಮಗೂ ಆಗತ್ರಿ ಆತ್ಮಜ್ಞಾನ ಆಗತ್ತ. ಇದ ಶರೀರದಾಗ ಆಗ್ತದ. To recognize Atma, a subtle and a sensitive mind is required. ಬಹಳ ಸೂಕ್ಷ್ಮವಾದ ವಿಷಯ ಗ್ರಹಣ ಮಾಡುವಂತ ಸಾಮರ್ಥ್ಯ ಇರ್ಬೇಕು ಆ ಬುದ್ಧಿಯಲ್ಲಿ. ಮತ್ತು ಬಹಳ ಸೂಕ್ಷ್ಮ ಇರ್ಬೇಕು. ಸೆನ್ಸಿಟಿವ್ ಅಂದ್ರೆ ಏನು, ಸ್ಪಂದನಶೀಲ ಇರ್ಬೇಕು ಮನಸ್ಸು. ಕಾಡಾಕಳ ಹೆಂಗದ ತಿಳ್ಕೊಂಡು ಕಾಡಾಕಳ ಹಿಡ್ಕೊಂಬಂದ್ ತೋರ್ಸೋದಿಲ್ಲ ಗುರು. ಊರ ಆಕಳ ಗತೆ ಐತಪ್ಪ, ಅದಕ್ಕಿಂತ ಸ್ವಲ್ಪ ಎತ್ತರದ, ಇಲ್ಲಿ ಕಾಡ್ನಾಗ ಹೋಗು ಸಿಗ್ತದ ಹೇಳಿ ಕಳಿಸ್ಬಿಡ್ತಾನೆ. ಯಾಕ ಅಲ್ಲಿ ಅವ ಬಂದ ಹಿಡಿದು ತೋರ್ಸಕ್ ಬರೋದಿಲ್ಲ. ಆತ್ಮತತ್ವವನ್ನು ಹಿಡಿದು ತೋರ್ಸಕ್ ಬರೋದಿಲ್ಲ. ಆತ್ಮನ ಲಕ್ಷಣ ಹೇಳಿ ಈ ರೀತಿ ಪಂಚಕೋಶ ವಿವೇಕ ಮಾಡ್ಕೊಂತ ನೀವ್ ಹೋಗು, ಒಳಗ್ ಹೋಗು, ನಿನ್ನ ಶರೀರದೊಳಗೆ ಹೋಗು, 5 ಕೋಶಗಳ ವಿಚಾರ ಮಾಡ್ತಾ ನೀ ಒಳಗ್ ಹೋಗು. ಅನ್ನಮಯ ಕೋಶ ಅಲ್ಲ, ಪ್ರಾಣಮಯ ಕೋಶ ಅಲ್ಲ, ಮನೋಮಯ ಕೋಶ ಅಲ್ಲ, ವಿಜ್ಞಾನಮಯ ಕೋಶ ಅಲ್ಲ, ಆನಂದಮಯ ಕೋಶ ಅಲ್ಲ ಅಂದ ಮೇಲೆ ಅವೆಲ್ಲ ಅಲ್ಲಗಳದ ಮೇಲೆ ಒಂದು ವಸ್ತು ಬರ್ತದ. ಅದು ಅದೇ ನೋಡು, ಯಾವುದು, ಕಾಡಾಕಳು. ಅದನ್ನ ನೀನೇ ಗುರುತಿಸ್ಬೇಕು. ಅದ ಲಕ್ಷಣಗಳನ್ನ ಕೊಟ್ಟಿರ್ತಾನವ. ಅದು ಸದ್ರೂಪದ, ಅದು ಚಿದ್ರೂಪದ, ಅದು ಆನಂದ ರೂಪದ, ಅದು ನಿತ್ಯದ, ಅದು ವ್ಯಾಪಕದ, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ಸಾವಿಲ್ಲ. ಅದೇ ನೀನದಿಯಪ್ಪ, ಅದೇ ಆತ್ಮ ಹೇಳೇನ. ಈಗ ಗುರುತಿಸು ಕೆಲಸ ಯಾರಿಗೆ?
ಕೆಲಸ, ನಿಧಿಧ್ಯಾಸನ ಮಾಡುವ ಕೆಲಸ ಆಗಲಿ, ಅಡವಿ ಒಳಗ್ ಹೋಗಿ ಆ ಕಾಡಾಕಳ ಗುರ್ತಿಸೋ ಕೆಲಸ ಯಾರ್ದಪ್ಪ ಅಂದ್ರ ಶಿಷ್ಯಂದದ. ಆ ಅಡವಿ ಒಳಗ ಅವ ಕರ್ಕೊಂಡು ಹೋಗಿ ಹಿಡಿದು ಇದ ನೋಡಪ್ಪ ಕಾಡಾಕಳ ತೋರ್ಸುವಾಗ ಬರುದಿಲ್ಲ, ಹೋಗತ್ತ ಈ ರೀತಿ ವಿವೇಕ ಮಾಡ್ಕೊಂತ ಒಳಗ್ ಹೋಗು, ನಿನ್ ಸಿಗ್ತದ ನೋಡ್ ಕಾಡಾಕಳ. ಕಾಡಾಕಳ ನೋಡಿದ್ಮ್ಯಾಗ ಗುರ್ತಿಸು ಸಾಮರ್ಥ್ಯ ಯಾರಿಗ್ ಬೇಕು? ಆ ಬುದ್ಧಿಗೆ ಬೇಕು. ಓಹೋ, ಅಪರೋಕ್ಷವಾಗಿ ನಾನೇ ಆತ್ಮ ಇದ್ದೇನಿ ಅನ್ನುವಂತ ಜ್ಞಾನ ಆಗ್ತದೆ. ಆಗ್ಬೇಕಂದ್ರೆ ಆಗೋದಿಲ್ಲ ಅಂದ್ರೆ ನಮ್ ಬುದ್ಧಿ ಚುರುಕಿಲ್ಲ, ನಮ್ ಬುದ್ಧಿ ಇನ್ನ ಅರ್ಥ ಆಗಿಲ್ಲ. ಆ ಬುದ್ಧಿ ಅರ್ಥ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಚೂಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕರ್ಮಯೋಗ, ಉಪಾಸನ ಯೋಗವನ್ನ ಮಾಡ್ಬೇಕು. ನಿಷ್ಕಾಮ ಅಂದ್ರೆ ಅರ್ಥ ಆಗ್ತದೆ ಬುದ್ಧಿ. To recognize the Atma, subtle and sensitive, mind is required. To do microsurgery, one must use focus laser beam. ನೋಡ್ರಿ, ಆಪರೇಷನ್ ಮಾಡ್ಬೇಕಾದಾಗ ಅಲ್ಲಿ ಸ್ಥಳಾವಕಾಶ ಬಹಳ ಕಡಿಮೆ ಇರ್ತದ. ಅವಾಗ ಲೇಸರ್ ಬೀಮ್ ಅಂತ ಲೈಟ್ ಉಪಯೋಗ ಮಾಡಿ ಆಪರೇಷನ್ ಮಾಡ್ತಾರೆ. ಅಲ್ಲಿ ಅವಕಾಶ ಇರಂಗಿಲ್ಲ ಜಾಸ್ತಿ ಕೈ ಹಾಕಿ ಆಪರೇಷನ್ ಮಾಡ್ಲಿಕ್ಕೆ. ಆ ಲೇಸರ್ ಬೀಮ್ ಏನಂತದ, ಲೈಟಿನ ಬೆಳಕು, ಆ ಲೇಸರ್ ಅನ್ನುವಂತ ಬೆಳಕಿನಿಂದ ಆ ಬೆಳಕನ್ನ ಪ್ರಯೋಗ ಮಾಡಿ ಅಲ್ಲಿ ಆಪರೇಷನ್ ಮಾಡ್ತಾರೆ. ಹೆಂಗೋ ಅಲ್ಲಿ ಹಿಂಗ ಇಲ್ಲಿ ಇನ್ನು ಇಂಥ ಆಪರೇಷನ್ ಮಾಡ್ಬೇಕಾಗ್ಯದ. ಅನಾತ್ಮದ ಆಪರೇಷನ್ ಮಾಡ್ಬೇಕಾಗ್ಯದ. ಆತ್ಮನನ್ನ ಗುರ್ತು ಹಿಡಿಬೇಕಾಗ್ಯದ. ಆ ಅರಿವು ಎಲ್ಲದ ರೀ? ಪ್ರತಿಯೊಂದು ಶರೀರದಲ್ಲಿ ಇದೆ. ಅದು ಹೆಂಗದ? ಅದು ಗುಪ್ತವಾಗಿ ಅದ, ಸುಪ್ತವಾಗಿ ಅದ, ಹಿಡನ್. ಈ ಶರೀರದಲ್ಲಿ ಆತ್ಮತತ್ವ ಅಡಿಕೊಂಡದ. ಮತ್ತೆ ಹೆಂಗದ ಅದು? ಅನಾತ್ಮದಾಗೆ ಸಪರೇಟ್ ಮಾಡಾಕ್ ಬರುವಂಗಿಲ್ಲ, ತಿಳ್ಕೊಳಕ್ ಬರ್ತದ. ಪಂಚಕೋಶ ಅಲ್ಲ ಅಂತ ಪಂಚಕೋಶ ವಿವೇಕ ಮಾಡಿ ಪಂಚಕೋಶ ಅಲ್ಲಗಳ ಮ್ಯಾಲೆ ಏನು ಉಳಿತೈತಿ ಅದು ಆತ್ಮ ಅಂತ ತಿಳ್ಕೊಳಕ್ ಬರ್ತದ. The word ಗೂಢಃ literally means covered. ಗೂಢ ಅಂದ್ರೆ ಏನು? ರಹಸ್ಯ ಐತಿ ಅಂತ ಅರ್ಥ. ಮುಚ್ಚಿ ಹಾಕಲ್ಪಟ್ಟಿದೆ ಅಂತ ಅರ್ಥ. ಈ ಶರೀರದಾಗ ಅನಾತ್ಮದಿಂದ ಆತ್ಮ ಮುಚ್ಚಿ ಹಾಕಲ್ಪಟ್ಟಿದೆ ಅಂತಾರ. ಮುಚ್ಚಿಲ್ಲ, ನಿಜವಾಗಿ ಆತ್ಮ ದೊಡ್ಡದು, ಅನಾತ್ಮ ದೊಡ್ಡದು ಅಂದ್ರೆ ಆತ್ಮ ದೊಡ್ಡದ. ಆ ದೊಡ್ಡದಾದಂತ ಆತ್ಮನನ್ನ ಮುಚ್ಚಾಕ ಸಾಮರ್ಥ್ಯ ಅನಾತ್ಮಕ್ಕಿಲ್ಲ. ಆದ್ರೂ ಬುದ್ಧಿ ಅನ್ನುವಂತ ಗುಹೆಯಲ್ಲಿ ಅದು ನಮ್ಗೆ ಹುಡುಕ್ಬೇಕಾಗೋದ್ರಿಂದ ಅದು ಮುಚ್ಚಿದಂಗ ಆಗೈತಿ. However, one should remember that all prevailing consciousness cannot be covered by anything. ವ್ಯಾಪಕವಾಗಿರುವಂತ ಚೇತನಕ್ಕ ಮರೆ ಮಾಡ್ಲಿಕ್ಕೆ ಯಾವ ಅನಾತ್ಮಕ್ಕೂ ಸಾಧ್ಯ ಇಲ್ಲ. ಅದನ್ನ ತಿಳ್ಕೊಳ್ರಿ. So it should be taken as though covered. ಅಲ್ಲಿ ಮುಚ್ಚಿ ಹಾಕಿದಂತೆ ಅಲ್ಲ. ಮುಚ್ಚಿ ಹಾಕಿಲ್ಲ ಯಾರು? ಮುಚ್ಚಿ ಹಾಕಿದಂಗ ಆಗಿದೆ. ಮುಚ್ಚಿ ಹಾಕಿಲ್ಲ. One is preoccupied with the koshas all the time so that he loses sight of Atma. ಅಲ್ಲಿ ಏನದ ಲಕ್ಷ್ಯ ಎಲ್ಲ ಹೋಗ್ತದ? ಅನಾತ್ಮಗಳ ಲಕ್ಷ್ಯ ಹೋಗೋದ್ರಿಂದ ಆತ್ಮಗಳ ಲಕ್ಷ್ಯ ಹೋಗುದಿಲ್ಲ. ಆದ್ರಿಂದ ಅದು ಮುಚ್ಚಿ ಹಾಕದಂಗ ಆಗ್ಯದ. ದೃಶ್ಯದ ಕಡೆಗೆ ನಮ್ ಲಕ್ಷ್ಯ ಅದ, ದೃಕ್ ಕಡೆ ನಮ್ ಲಕ್ಷ್ಯ ಇಲ್ಲ. ಆದ್ರಿಂದ ಅದು ನಮಗೆ ಇಲ್ಲದಂಗ ಆಗ್ಯದ. ಅದು ಅಲ್ಲೇ ಅದ. ಲಕ್ಷ್ಯ ಬೇರೆ ಕಡೆ ಐತಿ ನಮ್ದು. ನಮ್ ಲಕ್ಷ್ಯ ಎಲ್ಲಿ ಅದ? ದೃಶ್ಯ ಕಡೆ ಅದ, ದೃಕ್ ಕಡೆ ಇಲ್ಲ. ಒಂದು ಉದಾಹರಣೆ ಕೊಡ್ತಾರೆ ನೋಡ್ರಿ. ಫಾರ್ ಎಕ್ಸಾಂಪಲ್, ದ ಮೂವಿ ಕ್ಯಾರೆಕ್ಟರ್ಸ್ ಕವರ್ ದ ಸ್ಕ್ರೀನ್ ಬೈ ಡ್ರಾಯಿಂಗ್ ಯುವರ್ ಅಟೆನ್ಷನ್. ನೋಡ್ರಿ, ಸಿನಿಮಾದಾಗ ಚಿತ್ರಗಳು ಓಡ್ತಿರ್ತಾವ. ಆ ಪರದೆ ಮ್ಯಾಗ ಆ ಪರದೆ ಇಲ್ದಂಗ್ ಮಾಡ್ಬಿಟ್ಟವು. ಯಾವ ಆ ಓಡುವಂತ ಚಿತ್ರಗಳು, ಗೊಂಬೆಗಳು ಏನ್ ಮಾಡವ? ಪರದೇನ ಇಲ್ದಂಗ್ ಮಾಡ್ಬಿಟ್ಟಾವ. ಹಂಗ ಪರದೆ ಇದ್ದಂಗ ಆತ್ಮತತ್ವ ಅದ. ಆ ಗೊಂಬೆಗಳ ಗತೆ ಇದು ಮಾಯೆ ಐತಿ. ಈ ಮಾಯೆಯ ಮಧ್ಯದಲ್ಲಿ ಆತ್ಮ ಇದೆಯೋ ಇಲ್ಲವೋ ಅನ್ನೋ ಹಂಗ ನಮಗ ಹಾಗೆ ಅದ. ಆ ಗೊಂಬೆ ನೋಡಕತ್ತೇವಲ್ಲ, ಅವಾಗ ಸ್ಕ್ರೀನ್ ನೋಡಕತ್ತೇವೆ, ಗೊಂಬೆ ನೋಡಕತ್ತೀವಿ. ನಾವು ಸ್ಕ್ರೀನ್ ನೋಡಕತ್ತೇವಿ, ಆದ್ರೆ ನಾವೇ ತಿಳ್ಕೊಂಡೇವಿ ಗೊಂಬೆಗಳನ್ನು ನೋಡಕತ್ತೇವಿ ಅಂತ ತಿಳ್ಕೊಂಡೇವಿ.
ಮೋಸ ಹೋಗ್ಯದ ನಮ್ಗ. ಅದಕ್ಕ ಗೂಢ ಗೂಢ ಅಂತ ಅರ್ಥ ಹಿಂಗ. ಆತ್ಮ is not evident to the extroverted person whose mind is not subtle. ಹೊರಮುಖ ಇದ್ದಂತಹ ಬುದ್ಧಿಗೆ ಆತ್ಮತತ್ವ ಗೊತ್ತಾಗೋದಿಲ್ಲ, ತಿಳಿಯುವುದಿಲ್ಲ, ಯಥಾರ್ಥವಾಗಿ ತಿಳಿಯುವುದಿಲ್ಲ. ಅಂತರ್ಮುಖ ವೃತ್ತಿ ಇರಬೇಕು, ಅಂತರ್ಮುಖ ವೃತ್ತಿ ಇರಬೇಕು. ಚಂಚಲತೆ ಇರಬಾರದು, ಮನಸ್ಸಿನ ಹೊಯ್ದಾಟ ಇರಬಾರದು. ಆ ಚಂಚಲತೆ ಕಳ್ಕೊಳಕ್ ಏನ್ ಮಾಡ್ಬೇಕು? ಉಪಾಸನೆ. ಎಂತ ಉಪಾಸನೆ? ನಿಷ್ಕಾಮ ಉಪಾಸನೆಯನ್ನು ಮಾಡಿದಂತ ಕಾರಣಕ್ಕ ಸಾಧನೆ ಹೇಳ್ತಾರ. ಅದು ತಿಳಿದು ಬರ್ತದ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತಾರೆ. when this person sees the hand in the light, the presence of light is not evident to him. ಒಂದು ಅಂಗೈನ ಬೆಳಕಿಗೆ ಹಿಡೀರಿ, ಬೆಳಕಿಗೆ ಅಲ್ಲಿ ಅಂಗೈ ಕಾಣಾಕತ್ತೈತೋ ಏನು ಬೆಳಕು ಕಾಣಾಕತ್ತೈತೋ ಹೇಳ್ರಿ? ಬೆಳಕು. ಏನಂತೀವ ನಾವು? ಆ ಬೆಳಕು ಅಂತೀವ, ಅಂಗೈ ಅಂತೀವ? ಅಂಗೈ ಅಂತೀವ್ರಿ. ಅಂಗೈಯ ಕಾಣುದು ಬೆಳಕ. ಅಲ್ಲೇ ನೋಡುದು ನಾವು ಅಂಗೈ ನೋಡಕತ್ತೀವಿ ಅಂತೀವಿ, ಬೆಳಕು ನೋಡಕತ್ತೀವಿ ಅಂತ ಯಾರು ಅನ್ನೋದಿಲ್ಲ. ತಿಳ್ಕೊಡ್ರಿ, ಹಿಂಗಾಗ್ಯದ. ಅಲ್ಲೇ ಅದ. ಅವ ಶೂನ್ಯ ಅಂತಾನ, ಇವ ಆತ್ಮ ಅಂತ. ಅವ ದೃಕ್ ಲಕ್ಷದ, ಇವ್ ದೃಶ್ಯ ಲಕ್ಷದ. ಇಷ್ಟ ಫರಕ್ ಅದ. ಆದ್ದರಿಂದ ನಾವು ಶೂನ್ಯವಾದಿಗೆ ಮಾನ್ಯತೆ ಕೊಡ್ತೀವಿ. ಅಲ್ಲಿ ಮಟಾರ ಅವ್ ಮಾಡ್ಯಾನ, ಅವ ವಿವೇಕ ಮಾಡ್ಯಾನ, ಅವ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀವಿ ನಾವು. ನಮಗೂ ದಾರಿ ತೋರಿಸಿದ್ದ, ಅಲ್ಲಿ ಮಠ ದಾರಿ ತೋರಿಸಿಪ್ಪ, ಮಾರ್ಗದರ್ಶನ ಮಾಡಿದಿ, ಧನ್ಯವಾದಗಳಂತೇವೆ ಅವ್ ನಾವು. ಅಥವಾ ಪ್ರತಿಯೊಬ್ಬ ವೇದಾಂತಿನೂ ಮೊದಲ ಶೂನ್ಯವಾದಿನೇ ಇರ್ತಾನೇನೋ ಅನ್ನುವಂತ ದೃಷ್ಟಿಯಿಂದ ಆ ಒಂದು ಹಂತವನ್ನ ದಾಟಿ ನಾವು ಸಾಧನೆ ಮಾಡಬೇಕಾಗಿರುತ್ತೆ. ಆದ್ದರಿಂದ ಅವನ್ನ ನಾವು ಗೌರವಿಸ್ತೇವೆ. ಚಾರುವಾಕರಿಂದ ಹಿಡಿದು ಆ ಬೌದ್ಧನ ಮಠ ಏನದ, ಒಬ್ಬ ಸಾಮಾನ್ಯ ಜೀವಿ ವಿಚಾರ ಮಾಡುವಂತ ದೃಷ್ಟಿಕೋನ ಅದ. ಆದ್ರಿಂದ ನಮ್ಗ 11 ಮತವಾದಿಗಳು ಕೂಡ ನಮ್ಗ ಸಹಾಯಕರದಾರ. ನಾವೆಲ್ಲರೂ ಹುಟ್ಟ ಚಾರ್ವಾಕವಾದಿಗಳೇ, ನಾವೆಲ್ಲರೂ ಹುಟ್ಟ ನ್ಯಾಯ ವೈಶೇಷಿಕರೇ. ಹಂತ ಹಂತವಾಗಿ ಬೆಳೀತಾ 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 ಚಾರ್ವಾಕರಿಂದ ಹಿಡ್ಕೊಂಡು ಜೈನ 4 ಮಂದಿ ಬೌದ್ಧರು, ಸಾಂಖ್ಯ, ವೈಶೇಷಿಕ, ನ್ಯಾಯಿಕ, ಪತಂಜಲಿ, ಪೂರ್ವಮೀಮಾಂಸ ಅಂತ 11 ಮಂದಿ ದಾಟಿ ವೇದಾಂತಕ್ಕೆ ಬಂದು ನಿಲ್ತೇವೆ. ಬುದ್ಧಿ ವಿಕಸನ ಆಗುವುದ ಹಂಗ. ಆದ್ರಿಂದ ಎಲ್ಲರಿಗೂ ನಾವು ಗೌರವಿಸುತ್ತೇವೆ, ಯಾರನ್ನು ಅಲ್ಲಗಳೆಯುವುದಿಲ್ಲ. ನಾವೆಲ್ಲರೂ ಇವತ್ತಿನ ವೇದಾಂತಿಗಳು ಒಂದಾನ ಒಂದು ದಿವಸ ಚಾರ್ವಾಕರೇ ಆಗಿದ್ದೇವೆ. ಒಂದಾನ ಒಂದು ದಿವಸ, ಹಿಂದೆ ದಿವಸ ನಾವು ಜೈನರು, ಬೌದ್ಧರು, ನೈಯಾಯಿಕರು, ವೈಶೇಷಿಕರು, ಸಾಂಖ್ಯರು, ಯೋಗ, ಪತಂಜಲಿ ಯೋಗ, ಇವರೆಲ್ಲ ಆಗಿ ನಾವು ವೇದಾಂತಕ್ಕೆ ಬಂದೀವಿ. ವೇದಾಂತದಲ್ಲಿ ನಮ್ಮ ಬುದ್ಧಿ ಪರಿಪಕ್ವ ಆಗ್ಯದ, ಹಣ್ಣಾಗ್ಯದ, ಸೂಕ್ಷ್ಮ ಆಗ್ಯದ, ಸೂಕ್ಷ್ಮ ವಿಷಯ ಗ್ರಹಣ ಮಾಡುವಂತ ಸಾಮರ್ಥ್ಯ ಉಂಟಾಗ್ಯದ. ಯಾಕ? ಇವೆಲ್ಲ ಸಾಧನೆಗಳನ್ನ, ಮೆಟ್ಲುಗಳನ್ನ ಹತ್ತಿ ಬಂದಿದ್ದೇವೆ. ಆದ್ದರಿಂದ ನಾವು ಎಲ್ಲರಿಗೂ ಗೌರವ ಕೊಡ್ತೇವೆ. If he turns his attention from hand to light, he will discern the presence of light. ನೋಡ್ರಿ, ಅಂಗೈಯನ್ನ ಬೆಳಕಿಗೆ ಹಿಡಿದಾಗ ಏನೈತಂತ ಕೇರ್ ಅಂಗೈ ಅಂತ ಹೇಳ್ತೀವಿ, ಅದನ್ನ ವೇದಾಂತಿ ಕೇರ್ ಏನಂತಾನ, ಬೆಳಕಿದೆ ಅಂತಾನ. ಇಷ್ಟ ವ್ಯತ್ಯಾಸ. To discern the ever evident present consciousness, one needs very subtle mind. ಅಲ್ಲಿ ಏನಿಲ್ಲ, ಎಲ್ಲ ಏನ್ ಅಲ್ಲಿಗಳಬೇಕು, ಎಲ್ಲಾ ಸಾಧನೆ ಮಾಡ್ಯಾನವ. ಬರೀ ದೃಕ್ ಕಡೆ ಲಕ್ಷ್ಯ ಮಾಡ್ಕೋಬೇಕು ಅಷ್ಟೇ, ದೃಶ್ಯದ ಕಡೆ ಲಕ್ಷ್ಯ ಬಿಡಬೇಕು. ಟರ್ನಿಂಗ್ ದ ಅಟೆನ್ಷನ್ ಟು ಕಾನ್ಶಿಯಸ್ನೆಸ್ ಈಕ್ವಲ್ ಟು ಓನಿಂಗ್ ಅಪ್. ಈ ಆತ್ಮಜ್ಞಾನ ಪಡೆದ ಹಾಗೆ ಏನಂದ್ರ ದೃಕ್ ಕಡೆ ಲಕ್ಷ್ಯ ಕೊಡ್ರಿ, ಅದಕ್ಕೆ ಹೆಚ್ಚಿಗೆ ಏನು ಮಾಡುವಂಗಿಲ್ಲ. ಐ ಆಮ್ ನಾಟ್ ದ ಥಾಟ್. ಆ ಮನಸ್ಸಿನಲ್ಲಿದ್ದಂತ ವಿಚಾರ ನಾನಲ್ಲ, ಆ ವಿಚಾರಕ್ಕೆ ಸಾಕ್ಷಿಯಾದಂತ ಆತ್ಮ ಸ್ವರೂಪವೇ ನಾನಿದ್ದೇನೆ. ನೋಡಿ, ಇಟ್ಟು ಸರ್ ನನ್ನ ಮನಸ್ಸು, ನಾನು ಶರೀರ, ನನ್ನ ಮನಸ್ಸು ಅಂತ ಈಗೇನಂತೀನಿ ನಾನು, ಈ ಶರೀರಕ್ಕೂ ಸಾಕ್ಷಿ, ಈ ಬುದ್ಧಿಗೂ ಸಾಕ್ಷಿ, ಈ ಮನಸ್ಸಿಗೂ ಸಾಕ್ಷಿ ಅಂತ. ಇಷ್ಟ ಫರಕದ. ನನ್ನ ಮನಸ್ಸಲ್ಲಿ ಏನ್ ಹೇಳಾವಂತೀವಲ್ಲ, ಈಗ ಮನಸ್ಸಿಗೂ ಸಾಕ್ಷಿ ಅದೇನಪ್ಪ ಅಂತ. ಜ್ಞಾನ ಆದ್ಮ್ಯಾಗ ಏನ್ ಹೆಚ್ಚು ಕಮ್ಮಿ ಫರಕ್ ಏನೋ
ನಾನು ಮನಸ್ಸಿಗೂ ಸಾಕ್ಷಿ ಅದೇನಿ, ಈ ದೇಹಕ್ಕೂ ಸಾಕ್ಷಿ ಅದೇನಿ, ಎಲ್ಲರಿಗೂ ಸಾಕ್ಷಿ ಅದೇನಿ, ಬೇರೆ ಅದೇನಿ. ಘಟದೃಷ್ಟ ಘಟದ್ ಭಿನ್ನ, ದೇಹ ದೃಷ್ಟ ದೇಹಾತ್ ಭಿನ್ನ, ಮನದೃಷ್ಟ ಮನಾತ್ ಭಿನ್ನ. ನೋಡ್ರಿ, ಏನ್ ಬೇಕಾದ್ ಹಾಕೊಡ್ರಿ. ಘಟವನ್ನು ನೋಡುವವನು ಘಟಕ್ಕಿಂತ ಬೇರೆಯಾಗಿದ್ದಾನೆ, ಮನಸ್ಸನ್ನು ನೋಡುವ ಮನಸ್ಸಿಗಿಂತ ಬೇರೆಯಾಗಿದ್ದಾನೆ, ಬುದ್ಧಿಯನ್ನು ನೋಡುವವ ಬುದ್ಧಿಗಿಂತ ಬೇರೆಯಾಗಿದ್ದಾನೆ. ಅವನೇ ಆತ್ಮ, ಅವನೇ ನಾನು. The awareness through which the thoughts are made aware. I am not the body, I am the awareness because of which the body is sentient. ನಾನು ಶರೀರ ಅಲ್ಲ, ಜಡವಾದ ಶರೀರ ಅಲ್ಲ. ಆ ಜಡವಾದ ಶರೀರಕ್ಕೆ ಚೇತನ ಕೊಟ್ಟಂತ ಅರಿವು ನಾನಿದ್ದೇನೆ. ನಾನು ವ್ಯಾಪಕನಾಗಿದ್ದೇನೆ, ನಾನು ಸಚ್ಚಿದಾನಂದನಿದ್ದೇನೆ. ನನಗೆ ಹುಟ್ಟು ಸಾವುಗಳು ಇಲ್ಲ, ಶರೀರಕ್ಕೆ ಹುಟ್ಟು ಸಾವುಗಳು ಇವೆ. Atma is seen by the seer with a sharp and subtle intellect that can discriminate the consciousness from thought. ಆ ಮನಸ್ಸಿನೊಳಗ ವಿಚಾರ ಅದಾವ, ಆ ಮನಸ್ಸು ಅದ, ಆ ಮನಸ್ಸು ವಿಚಾರಗಳಿಂದ ಬೇರ್ಪಡಿಸಿ ಅಲ್ಲೇ ಆತ್ಮತತ್ವ ಅದಕ್ಕೆ ಸಾಕ್ಷಿಯಾಗಿ ಅದ. ಆ ಸಾಕ್ಷಿಯಾಗಿ ಆತ್ಮನೇ ನಾನು ಅಂತ ಗುರುತಿಸ್ತಾನ ಯಾವ ಸೂಕ್ಷ್ಮ ಹರತವಾದ ಬುದ್ಧಿ ಉಳ್ಳವ. ಇಂಥ ಒಂದು ಬುದ್ಧಿ ಇದ್ದವ ಏನ್ ಮಾಡ್ತಾನ, he will distinguish an object from this another, such as light and hand. ಅವ ಏನ್ ಮಾಡ್ತಾನ, ಆತ್ಮ ಅನಾತ್ಮ ವಿಂಗಡಣೆ ಮಾಡ್ತಾನೆ. ಆ ಬೆಳಕು ಮತ್ತು ಅಂಗೈಯನ್ನ ವಿಂಗಡಣೆ ಮಾಡಕ್ ಬರ್ತೈತೇನು ಫಿಸಿಕಲಿ? ಭೌತಿಕವಾಗಿ ಅಂಗೈ ಮತ್ತು ಅಂಗೈ ಮ್ಯಾಗ ಬಿದ್ದಂತ ಬೆಳಕನ್ನ ಬೇರೆ ಮಾಡ್ಲಿಕ್ ಬರಂಗಿಲ್ಲ, ಬುದ್ಧಿ ಒಳಗ ಬೇರೆ ಮಾಡಕ್ ಬರ್ತದ. ಅದೇ ರೀತಿ he can intellectually differentiate between thought and consciousness as objects, but to separate the subject consciousness from the object one requires subtle intellect. ಆ ವಸ್ತುವಿನಿಂದ ಸಬ್ಜೆಕ್ಟ್ ಆಬ್ಜೆಕ್ಟ್ ಬಿಡುಗಡೆ ಮಾಡುವಂತದ್ದು ಏನದ, ಈ ಕಲೆ ಅನ್ನುವಂತ ಏನದ, ಈ ವೇದಾಂತ ಈ ಗುರು ಹೇಳ್ಕೊಡ್ತಾನ, ಅವಾಗ ಶಿಷ್ಯ ಕಲಿತಾನೆ. ಈ ನಾನು ಅನ್ನುವಂಥದ್ದು ಯಾವಾಗ್ಲೂ ಸಬ್ಜೆಕ್ಟ್ ಅದ. ಆತ್ಮ ಅನ್ನೋದು ಯಾವಾಗ್ಲೂ ಅದು ದೃಕ್ ಅದ. ಶರೀರದಿಂದ ಹಿಡ್ಕೊಂಡು ಶರೀರ ಒಮ್ಮೆ ದೃಶ್ಯದ, ಒಮ್ಮೆ ದೃಕ್ಕದ. ಮನಸ್ಸು ಒಮ್ಮೆ ದೃಶ್ಯದ, ಒಮ್ಮೆ ದೃಕ್ಕದ. ಬುದ್ಧಿ ಒಮ್ಮೆ ದೃಶ್ಯದ, ಒಮ್ಮೆ ದೃಕ್ಕದ. ಮಾಯೆ ಅಥವಾ ಅವಿದ್ಯೆ ಒಮ್ಮೆ ದೃಶ್ಯದ, ಒಮ್ಮೆ ದೃಕ್ಕದ. ಕೇವಲ ದೃಕ್ ಇರೋದು ಯಾವುದು ಅಂದ್ರೆ ಆತ್ಮ. ಶರೀರ ದೃಶ್ಯದ, ನೇತ್ರ ದೃಕ್ಕದ. ದೃಕ್ಕದಲ್ಲಿ ಅಭಿಮಾನ ಮಾಡು. ನೇತ್ರ ದೃಶ್ಯದ, ಮನಸ್ಸು ದೃಕ್ಕದ. ದೃಕ್ಕದಲ್ಲಿ ಅಭಿಮಾನ ಮಾಡು. ಮನಸ್ಸು ದೃಶ್ಯದ, ಬುದ್ಧಿ ದೃಕ್ಕದ. ಬುದ್ಧಿಯಲ್ಲಿ ಅಭಿಮಾನ ಮಾಡು. ಬುದ್ಧಿ ದೃಶ್ಯದ, ಮಾಯೆ ದೃಕ್ಕದ. ಮಾಯೆಯಲ್ಲಿ ಅಭಿಮಾನ ಮಾಡು. ಮಾಯೆ ದೃಶ್ಯದ, ಪುರುಷ ದೃಕ್ಕದಾನ. ಆ ಪುರುಷ ಅದು ಮತ್ತೆ ಅದರಿಂದ ಹೋಗಕ್ ಬರುದಿಲ್ಲ. ಅದೇ ಪರಾಗತಿ, ಅದೇ ಕೊನೆಯ ಹಂತ, ಇದೇ ಪರಾಗತಿ. ಅಲ್ಲಿಂದ ಮತ್ತೆ ಹೋಗಕ್ ಬರಂಗಿಲ್ಲ. ಈ ರೀತಿ ಏನದ, ಕೇವಲ ದೃಶ್ಯ ಏನದ ದೃಕ್, ಅದೇ ನನ್ನ ಸ್ವರೂಪ. ಲಕ್ಷ್ಯ ಯಾಕಡೆ ಕೊಡಬೇಕು, ಸಬ್ಜೆಕ್ಟ್ ಕಡೆ ಕೊಡ್, ಆಬ್ಜೆಕ್ಟ್ ಕಡೆ ಬೇಡ. ವಿಷಯಗಳ ಕಡೆ ಲಕ್ಷ್ಯ ಕೊಡ್ಬೇಡ್ರಿ, ವಿಷಯೀ ಕಡೆ ಬರ್ರಿ. Turn your attention to your subject, not to any object. ನಿಮ್ಗೆ ಆತ್ಮನ ಹುಡುಕ್ಬೇಕಾಗಿದೆ, ದೃಶ್ಯಗಳ ಲಕ್ಷ್ಯ ಕೊಡ್ಬೇಡ್ರಿ, ದೃಕ್ ಕಡೆ ಲಕ್ಷ್ಯ ಕೊಡ್ರಿ. ಹಿಂಗ ವಿವೇಚನೆ ಮಾಡ್ರಿ. ಯಾಕೆ ಸಿಗೋದಿಲ್ಲ ನಾನು ನೋಡ್ತೀನಿ ಅಂತಾರ ಗುರುಗಳು. ನಿಮ್ಮ ಆತ್ಮ ಸ್ವರೂಪ ಯಾಕೆ ನಿಮ್ಗೆ ಸಾಕ್ಷಾತ್ಕಾರ ಆಗೋದಿಲ್ಲ ನಾನು ನೋಡ್ತೀನಿ ಅಂತ. ಅಷ್ಟು ಚಾಲೆಂಜ್. ಲಕ್ಷ್ಯ ಇರಬೇಕು ಎಲ್ಲಿ, ದೃಕ್ ಕಡೆ. ಎಲ್ಲಿರ್ಬೇಕು, ಸಬ್ಜೆಕ್ಟ್ ಕಡೆ, ನಾಟ್ ಅನ್ ಆಬ್ಜೆಕ್ಟ್. ವಿಷಯೀ ಕಡೆ ಲಕ್ಷ್ಯ ಇರ್ಬೇಕು, ವಿಷಯ ಕಡೆ ಲಕ್ಷ್ಯ ಇರಬಾರ್ದು. ನಮ್ಗ ವಿಷಯ ಕಡೆ ಲಕ್ಷ್ಯ ಕೊಟ್ಟು ರೂಢ ಆಗೈತ್ರಿ. ಏನ್ ಮಾಡೋದು, ಅದು ಬಿಡೋದನ್ನ ಚಟ. ಆ ವಿಷಯಗಳಿಂದ ಸುಖ ಐತೆ ಅನ್ನುವಂಥದ್ದು ವಿಷಯ ಕಡೆ ಲಕ್ಷ್ಯ ಕೊಡೋದನ್ನ ಬಿಡಬೇಕಾಗ್ತದೆ. ವಿಷಯೀ ಕಡೆ ಲಕ್ಷ್ಯ ಕೊಡ್ರಿ ಅಂತಾರ. The one without a subtle intellect will treat consciousness as an object. ನೋಡ್ರಿ, ಈ ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಲೇಶನ್ಶಿಪ್ ಏನ್ ಸಂಬಂಧ ಐತಿ, ಈ ದೃಶ್ಯ ಮತ್ತು ದೃಕ್ಕದ ಕಡೆ ಏನ್ ಸಂಬಂಧ ಐತಿ, ಈ ಸಂಬಂಧದ ವಿಚಾರಣೆ ಮಾಡಲಿಕ್ಕೆ ಸಮರ್ಥ ಇಲ್ಲದೆ ಇದ್ದವರು ಏನ್ ಮಾಡ್ತಾರ ಅಂತಂದ್ರ, ಧ್ಯಾನದಿಂದ ನಾವು ಏನಾದ್ರೂ ಪಡಿಬೇಕಂತ ಹೊಂಟಾರ. ಧ್ಯಾನ ಮಾಡಿ ಆತ್ಮನಲ್ಲಿ ಹಿಡ್ಯಾಕ್ ಹೊಂಟಾವು.
ಧ್ಯಾತೃ ಧ್ಯಾನ ಧ್ಯೇಯ ಅಂತ ಮೂರ್ ಅದಾವ್ರಿ ತಿಳ್ಕೊಡ್ರಿ. ನಿನ್ ಯಾರೋ ಹಿರಣ್ಣರ ಕೇಳಾಗ್ತಿದ್ರ ನೋಡ್ರಿ, ಮತ್ ವಿಷಯ ಹೇಳ್ತೇನೆ ಕೇಳ್ರಿ. ಧ್ಯಾನದಾಗ ಮೂರ್ ವಸ್ತು ತ್ರಿಪುಟಿ ಅದಾವ. ಏನು? ಒಂದು ಧ್ಯಾತೃ ಅದ, ಒಂದು ಧ್ಯಾನ ಅದ, ಒಂದು ಧ್ಯೇಯ ಅದ. ಧ್ಯಾನಕ್ಕ ವಿಷಯ ಆಗಿದ್ದು ಧ್ಯೇಯ ಅದ. ಆ ದೇಹಕ್ಕ ದೇಹವನ್ನ ಅರಿಯುವ ಧ್ಯಾತೃ ಅದಾನ. ನಡುವೆ ಇರುವಂತ ಈ ಸಾಧನ ಏನದ? ಇದು ಧ್ಯಾನ. ಈ ಮೂರದ ತ್ರಿಪುಟಿಗೆ ನಾವೇನಂತೀವಿ? ಧ್ಯಾನ ಧ್ಯಾನ ಅಂತ ಹೇಳ್ತೀವಿ. ಈಗ ನೀವು ಲಕ್ಷ್ಯ ಹೇಳ್ಕೊಳಕತ್ತೀರಿ ಧ್ಯಾನದಾಗ. ಧ್ಯಾತೃಗಳ ಲಕ್ಷ್ಯದನೋ ಏನು ಧ್ಯೇಯಗಳ ಲಕ್ಷ್ಯದನೋ? ಧ್ಯೇಯದ ಕಡೆ ಅದಾರ. ದೇಹದ ಲಕ್ಷ್ಯ ಹೋದ್ರೆ ನಿಮ್ಗೆ ಲಕ್ಷ್ಯ ಎಲ್ಲಿ ಹೋತು? ವಿಷಯ ಕಡೆ ಹೋತು, ವಿಷಯ ಕಡೆ ಹೋತು, ದೃಶ್ಯ ಕಡೆ ಹೋತು, ದೃಶ್ಯದ ಕಡೆ ಹೋತು. ವಿಚಾರ ಮಾಡ್ರಿ. ದೃಶ್ಯದ ಕಡೆ ಹೋಗ್ತದ ಅಲ್ಲಿ. ಅದಕ್ಕೆ ಅದನ್ನ ಸಾಧನೆ ಒಳಗೆ ಇಟ್ಟಾರ. ಅದನ್ನ ಧ್ಯಾನವನ್ನ ಸಾಧನೆ, ಮನಸ್ಸಿನ ಏಕಾಗ್ರತೆಗಾಗಿ ಸಾಧನೆ. ಜ್ಞಾನ ಪೂರ್ವದಲ್ಲಿ ಮನಸ್ಸಿನ ಚಂಚಲತೆಯನ್ನು ಕಳ್ಕೊಳಕ ಸಾಧನೆ. ಜ್ಞಾನಾನಂತರ ನಿಧಿಧ್ಯಾಸನ ಮಾಡ್ಲಿಕ್ಕೆ ಸಾಧನೆ. ಧ್ಯಾನದ ಕೆಲಸ ಅಷ್ಟೇ. ಆದ್ರೆ ಜ್ಞಾನದ ಕೆಲಸ ಮಾತ್ರ ಏನದ? ಇದ್ದ ವಸ್ತು ಇದ್ದಂಗ ತಿಳಿಸ್ಕೊಡುದದ. ವಸ್ತು ತಂತ್ರದ ವಸ್ತು ತಂತ್ರ ಹೆಂಗದ ವಸ್ತು ಹಂಗ ತಿಳಿಸ್ಕೊಡೋದು. ನಾವೇನ್ ಮಾಡ್ತೇವಿ? ಧ್ಯಾನದಾಗ ಕುತ್ಕೊಂಡು ದೇಹ ವಸ್ತು ಹಿಡ್ಯಾಕ್ ಹೊಂಟೇವಿ. ಧ್ಯಾನದಿಂದ ಹಿಡ್ಯಾಕ್ ಹೊಂಟೇವಿ. ನಮ್ಗೆ ಋಣ ಆಗ್ಬಿಟ್ಟೈತ. ದೇಹ ವಸ್ತುವನ್ನ ಅಲ್ಗಳದು ಧ್ಯಾತೃವಿನೇ ನಾನು ಅನ್ನುವಂಥದ್ದೈತಿ. ಭೇದ ಆಗ್ತದೆ. ಧ್ಯಾನದಾಗ ದೇಹ ವಸ್ತುನ ಹಿಡ್ಯಾಕ್ ಹೋಗುದದ. ಇಷ್ಟು ವ್ಯತ್ಯಾಸ ಅದ ನೋಡ್ರಿ. ಯಾರು ತಿಳ್ಕೊಂಡ್ರು ಅವ್ರು ತಿಳ್ಕೊಂಡ್ರು. ಇದಕ್ಕಿಂತ ಇನ್ನು ತಳಗ್ ಬಂದ್ ಹೆಂಗ್ ಹೇಳ್ಬೇಕು ನನಗಂತೂ ಗೊತ್ತಾಗ್ಬಾರ್ದು. ನೋಡ್ರಿ, ವಿಚಾರ ಮಾಡ್ರಿ. ಹಿಂಗದ ವಿಷಯ ಅಂತೂ ಹಿಂಗದ ಅಂತಾರ. The one without a subtle intellect will treat consciousness as an object. ಯಾವಾಗ ಸ್ಥೂಲ ಬುದ್ಧಿ ಅದ, ಸೂಕ್ಷ್ಮ ಬುದ್ಧಿ ಇಲ್ಲ, ಅವ ಅದನ್ನ ಒಂದು ವಿಷಯ ಅಂತ ತಿಳ್ಕೊಂಡು, ಆತ್ಮನನ್ನ ಒಂದು ವಿಷಯ ಅಂತ ತಿಳ್ಕೊಂಡು ಅದು ಹಿಡ್ಯಾಕ್ ಹೊಂಟಾನ. ಬುದ್ಧಿಯಿಂದ ಮನಸ್ಸಿನಿಂದ ಹಿಡ್ಯಾಕ್ ಹೊಂಟಾನ. ಆತ್ಮ ತತ್ವ ಬುದ್ಧಿ ಹಿಂದೈತು ಮುಂದೈತು. ಹಿಡ್ಯಾಕ್ ಹೋಗಿ ಹೊಂಟಾನಲ್ಲ, ಹಿಂದೈತದ. ಹೆಂಗ್ ಸಿಗ್ತೈತ್ರಿ ಇವಾಗ? ಅಂಡ್ ಲುಕ್ ಫಾರ್ ಇಟ್ ಇನ್ ಮೆಡಿಟೇಷನ್. ಧ್ಯಾನದಾಗ ಅದನ್ನ ಹುಡುಕಾಕ್ ಹೊಂಟಾನ. ಏನು ಧ್ಯಾನದಾಗ ಸಿಗ್ತೈತೆ ಅಂತ ತಿಳ್ಕೊಳ್ಳ ನೀವು. ಆ ಧ್ಯಾನಕ್ಕೆ ಧ್ಯಾತೃ ಸ್ವರೂಪ ಐತಿ ಆತ್ಮ. ಧ್ಯಾನದಾಗ ಹೆಂಗ್ ಸಿಗ್ತೈತ್ರಿ ಅದು? ಧ್ಯಾನ ಮಾಡುವನ ಸ್ವರೂಪ ಆತ್ಮ ಅದ, ದೇಹ ಅಲ್ಲ ಅದು. You cannot find it because the searcher is searched. ಯಾವ ಹುಡುಕಾಗತ್ತಾನಲ್ಲ ಆ ಹುಡುಕುವವನ ಸ್ವರೂಪ ಐತದ ಆತ್ಮ. ಏನ್ ಹುಡುಕಾಕ್ ಹೊಂಟಾನಲ್ಲ ಅವನ ಸ್ವರೂಪ ಐತೆ. ಅದ್ ಹೆಂಗ್ ಸಿಗ್ತೈತಿ? ಹುಡುಕಾಕ್ ಹೋದ್ರೆ ಹೆಂಗ್ ಸಿಗ್ತೈತಿ? ಹುಡುಕಾಕ್ ಹೋದ್ಲೆ ನೀನು ಬ್ಯಾರೇನ ಆಗ್ಬಿಟ್ಟಿ. ತಿಳ್ಕೊಂಡ್ಬಿಡ್ರಿ. ತಪ್ಪ ಓದ್ತೀನಿ. ಒಂದೇ ಅಡಿನ ತಪ್ಪು ನಿಮಗೆ. ಒಂದೇ ಹಲ್ಲ ತಪ್ಪು. ನಾನು ಹಿಡಿಬೇಕು, ನಮ್ಮ ಮನಸ್ಸಿನಿಂದ ಧ್ಯಾನದಾಗ ಆತ್ಮತತ್ವವನ್ನು ಹಿಡಿಬೇಕು ಅಂತ ಹೊಂಟಾನ. ಯಾವ ಆತ್ಮ ಇವನ್ ಕೈ ಸಿಗಂಗಿಲ್ಲೋ, ಇವನ್ ಮನಸ್ಸಿಗೂ ಸಿಗಂಗಿಲ್ಲೋ ಆ ಆತ್ಮವನ್ನು ಹಿಡಿಯಾಕ್ ಹೊಂಟಾನೆ. ಆದ್ರಿಂದ ಧ್ಯಾನದಿಂದ ಜ್ಞಾನ ಆಗುದಿಲ್ಲ. ಅದು ಒಂದು ಸಾಧನೆ ಬೇಕು. ಜ್ಞಾನ ಪೂರ್ವದಲ್ಲಿಯೂ ಬೇಕು, ಜ್ಞಾನ ನಂತರನೂ ಬೇಕು. ಜ್ಞಾನ ಪೂರ್ವದಲ್ಲಿ ಅದಕ್ಕೆ ನಾವು ಧ್ಯಾನ ಅಂತೇವಿ, ಜ್ಞಾನ ನಂತರ ಅದಕ್ಕೆ ನಾವು ನಿಧಿಧ್ಯಾಸನ ಅಂತೇವಿ. ಬಹಳ ಜನ ಇವಕ್ಕೆ ಕನ್ಫ್ಯೂಷನ್ ಮಾಡ್ಕೊಂಡಾರ. ಇವನ್ನೆಲ್ಲ ಬಹಳ ಜನಕ್ಕೆ ಕನ್ಫ್ಯೂಷನ್ ಅದು. ನನಗೂ ಕೂಡ ಇತ್ತು. ಅಪ್ಪವ್ರ ಹಿಂಗ್ ಹೇಳ್ಕೊಂತ ಬಂದಾಗ ಕೇಳಿ 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 ನನಗ ಆದಂತ ಆನಂದದ ಒಂದು ಆನಂದದ ಮಿತಿನೇ ಇಲ್ಲದಷ್ಟು ಆನಂದ ಆಗ್ಯದ. ಇಂಥ ಮಾತುಗಳನ್ನ ಕೇಳಿದಾಗ ಅದು ಹರಿದು ಹೋಗ್ತದ. ಅಲ್ಲಿ ಮಟ್ಟ ಹರಿಯಂಗಿಲ್ಲ. ತಿಳ್ಕೊಡ್ರಿ. ಯು ಕೆನಾಟ್ ಫೈಂಡ್ ಇಟ್ ಬಿಕಾಸ್ ದ ಸರ್ಚರ್ ಈಸ್ ಸರ್ಚ್ಡ್. ಹುಡ್ಕೋರ್ಯಾರ್ರಿ. ಈಗ ಮನ್ಯಾಗ ಇಕ್ಕಳ ಕೆಂಡ ಹಿಡಿಯು ಇಕ್ಕಳದ. ಆ ಇಕ್ಕಳ ಏನ್ ಮಾಡ್ತೈತಿ? ಕೆಂಡ ಹಿಡಿತೈತಿ. ಇಕ್ಕಳ ಹಿಡಿತೈತೇನೋ ವಿಚಾರ ಮಾಡ್ರಿ. ಇಕ್ಕಳದಿಂದ ಇಕ್ಕಳ ಹಿಡ್ಯಾಕ್ ಬರ್ತೈತಿ ಅನ್ನೋ ವಿಚಾರ ಮಾಡ್ರಿ. ಆ ಜಡಗಳನ್ನ ಚೇತನ ಹಿಡಿತಪ್ಪ. ಇಕ್ಕಳನ್ನ ನಾನು ಜಡವಸ್ತುವನ್ನು ಚೇತನ
ಇಕ್ಕಳ ಹೋಗಿ ಬೆಂಕಿ ಕೆಂಡವನ್ನ ಹಿಡಿತದ, ನೀವು ಹಿಡ್ಯಾಕ್ ಹೊಂಟಾನ, ಆತ್ಮನ ಹಿಡ್ಯಾಕ್ ಹೊಂಟಾನ. ಇಕ್ಕಳ ತಗೊಂಡು ಆತ್ಮ ಹಿಡ್ಯಾಕ್ ಹೊಂಟಾನ. ಹೆಂಗ ಆಗ್ತಿದ್ದು? ಆಗುದಿಲ್ಲ, ಆಗುದಿಲ್ಲ. ದಶಮನ ಕಥೆ ಆದಂಗ ಆಕತ್ರಿ ಅಪ್ಪ. ಹಾ, ದಶಮನ ಕಥೆ ಆದಂಗ ಆಗತ್ತೆ. The one without the subtle intellect will treat consciousness as an object and look for it in meditation. ಆ ವಸ್ತು ಅಂತ ಕೂಡ ನಾವು ಅದು ಒಂದು ಧ್ಯಾನದಾಗ ಸಿಗುವಂತ ಒಂದು ವಸ್ತು ಅದ. ದೇವ್ರ ಅಂದ್ರ ಆ ಅರಿವು ಅಂದ್ರ ದೇವ್ರು, ಆ ದೇವ್ರ ಅಂದ್ರ ಧ್ಯಾನದಾಗ ಸಿಗುವಂತ ಒಂದು ವಸ್ತು ಅದ. ಅದಕ್ಕೆ ನಾ ಧ್ಯಾನ ಕೊಟ್ಟಿರ್ತೀನಿ, ಅದನ್ನ ಹಿಡಿತೀನಿ ಅಂತಾನೆ, ಧ್ಯಾನದಿಂದ ಹಿಡಿತೀನಿ ಅಂತಾನೆ. ಅದು ಸಾಧ್ಯ ಆಗುದಿಲ್ಲ. You cannot find it because the searcher is searched. This understanding reveals the Atma. ಎಲ್ಲವನ್ನ ತಿಳಿಯುವ ವಿಜ್ಞಾತಾರಮರೇ ಕೇನ ವಿಜಾನೀಯ. ಎಲ್ಲವನ್ನ ಅರಿಯುವವರು ಯಾರು? ಯಾರು ಇಲ್ಲ. ಎಲ್ಲವನ್ನ ಅರಿಯುವ ಆತ್ಮನನ್ನ ಅರಿಯುವವರು ಯಾರು ಇಲ್ಲ. ಒಂದ್ ವೇಳೆ ಇದ್ರಪ್ಪ, ಇನ್ನೊಂದು ಇತ್ತಂದ್ರೆ ಹೇಳ್ಬೋದಾಗಿತ್ತು, ಈ ಆತ್ಮನಿಂದ ಆ ಆತ್ಮನಿಂದ ಅರಿತೀನಿ ಅನ್ನಬಹುದಾಗಿತ್ತು. ವಿಜ್ಞಾತಾರಮರೇ ಕೇನ ವಿಜಾನೀಯ. ಅರಿಯುವವರು ಯಾರು ಇಲ್ಲ. ಅದು ಅರಿಬೇಕಾಗ್ಯದ. ಅದಕ್ಕೆ ನಾನೇ ಅಂತ ತಿಳಿಬೇಕಾಗ್ತದೆ, ಅಪರೋಕ್ಷ ಮಾಡ್ಕೋಬೇಕಾಗ್ಯದ. ಇಲ್ಲಿಗೆ 12ನೇ ಮಂತ್ರ ಮುಗಿತು. ಮುಂದಿನ ಮಂತ್ರ 13ನೇ ಮಂತ್ರವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.